ಆಗಿರಲ್ಲ. ಛೇ, ಎಲ್ಲಿ ಮಿಸ್ ಆಗ್ಬಿಟ್ರು ಪಾಪ ಅಮೂಲ್ಯ. ಇದೆಲ್ಲ ಸುವಾಸಿನಿಂದ ಗೇಮ್ ಪ್ಲಾನು. ಯಾವುದೇ ಕಾರಣಕ್ಕೂ ಇದರಲ್ಲಿ ಅಮೂಲ್ಯ ಸಫರ್ ಆಗಬಾರ್ದು. ನಾನೇನಾದ್ರು ಮಾಡಲೇಬೇಕು. ಸುವಾಸಿನಿ ಅಮೂಲ್ಯಂಗೆ ಏನಾದ್ರು ಮಾಡ್ತಾಳೆ ಅಂತ ನಾನು ಆಫೀಸಿಗೆ ಬಂದೆ. ಅಷ್ಟರಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಆಗೋಗಿದೆ. ಎಲ್ಲಿ ಹೋಗ್ಬಿಟ್ರು ಇವರು? The number you are calling is currently switched off. Please try later. ಯಾಕೆ ಯಾವಾಗಲೂ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾನೆ? ನಮ್ಮಲ್ಲಿ ಒಂದೊಂದ್ಸಲ ಹೀಗೆ ಬರುತ್ತೆ, ಆಮೇಲೆ ಮತ್ತೆ ಟ್ರೈ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಅದೇ ತರ ಯಾಕೆ ಆಸ್ಟ್ರೇಲಿಯಾನಲ್ಲಿ ಆಗಿರಬಾರ್ದು? The number you are calling is currently switched off. Please try later. The number you are calling is currently switched off. Please try later. ಇವಳಿಗೆ ಯಾವ ಸೆಲೆಬ್ರಿಟಿನೂ ಅಲ್ಲ, ಯಾವ ಹೀರೋಯಿನೂ ಅಲ್ಲ. ಮಾಲಿವುಡ್, ಕಾಲಿವುಡ್, ಟಾಲಿವುಡ್ ಅಲ್ಲಿ ಇವಳಿಲ್ಲ. ಅದು ಬಿಟ್ಟಾಕೋ ಬೆಂಗಾಲಿ, ಬಿಹಾರಿ, ಭೋಜ್ಪುರಿಲಿ ಇವಳಿಲ್ಲ. ಹಂಗಿದ್ಮೇಲೆ ಇವಳೇ ನನ್ನ ಮೀನಾಕ್ಷಿ. ಇವಳು ಮೀನಾಕ್ಷಿ ಅಲ್ಲ ಕಾಂತಣ್ಣ, ನಿಂಗಿ. ಏನೋ ನಿಂಗಿನ? ಅದ್ ಯಾವ ನಿಂಗಿನೋ? ಇವಳು ಅನ್ಪೂರ್ಣಮ್ಮ ಕಾಲೇಜಲ್ಲಿ ರಿಷಿ ಮೇಸ್ಟ್ರಿ ಇದ್ದಾರಲ್ಲ, ಇರ್ಬೋದು. ಅವ್ರ ಲವರ್ ಕಮ್ಲಿ ಇದ್ದಾಳಲ್ಲ, ಇದ್ದಾಳೆ. ಇವಳು ಕಮ್ಲಿ ಒಟ್ಟಿಗೆ ಕಾಲೇಜ್ ಓದ್ತಿದ್ ಹುಡುಗಿ ನಿಂಗಿ. ನಮ್ಮ ಅಂಗಡಿ ಆಗಾಗ ಮಸಾಲ ಪುರಿ ತುಂಬ ಬರ್ತಿದ್ದಾಳೆ, ನಂಗೆ ಗೊತ್ತಿಲ್ಲ. ಅವಳು ಕತ್ತಿಸ್ಕಿ ಕಮಾನ್ ವಿಕ್ಕಿ, ಅವಳನ್ನ ಬೈಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಬಾವಾ, ನಾನು ಅವಳನ್ನ ಸುಮ್ಮನೆ ಬೈತಾ ಇಲ್ಲ. ಅವಳು ನಾವು ಅಂದ್ಕೊಂಡಿರೋಷ್ಟು ಸಿಂಪಲ್ ಅಲ್ವೇ ಅಲ್ಲ. ಅವಳು ಮಾತಾಡುವಾಗ ವೇದಾಂತ್ ಬಂದ್ರೆ ತಾನೆ ಅಂತ ಎಷ್ಟು ವಿಚಿತ್ರವಾಗಿ ಮಾತಾಡ್ಸಿದ್ಲು ಕನ್ಸಿದ್ರ. ಹೌದು, ಆ ಟೋನ್ ತುಂಬಾನೇ ಇರಿಟೇಟಿಂಗ್ ಆಗಿತ್ತು ಅಲ್ವಾ? ನನಗೆ ಯಾಕೋ ಇವಳೇ ಅಗ್ರಜನ್ಗೇನಾದರೂ. ನಾನು ವೇದಾಂತ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ವಿಕ್ರಾಂತ್. ಇವಳು ಜಾಲಕ್ಕೆಲ್ಲ ಅವ್ರು ಸಿಗಾಕೊಳ್ಳದ. ಮೊದಲು ನಾವೀಗ ಅಮೂಲ್ಯನ ಬಚಾವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹಾ ಬಾವ. ಅಮ್ಮೋ ಅಮ್ಮೋ, ನಮ್ಗೆ ಆರ್ಡರ್ ಕೊಟ್ಟಿದ್ರಲ್ಲ, ಆ ದುಡ್ಡು ಬಂತು. ಅವ್ರಿಗೆ ತುಂಬಾ ಖುಷಿಯಾಗಿದೆಯಂತೆ. ಓ ಹೌದಾ? ಅಯ್ಯೋ, ಕಡಿಮೆ ಅಲ್ಲ ಕಣೆ, ಹತ್ರ 15,000 ರೂಪಾಯಿ. ಹಾ ಸರಿ. ಅಪ್ಪನ್ಗೆ ಸಾಲ ತೀರ್ಸೋಕೆ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಕೊಟ್ಟೆ. ಅವ್ರು ಅದನ್ನ ಮುಟ್ಲೇ ಇಲ್ಲ. ಹಾಮ, ಸಾಲ ಇಲ್ಲ ಅಂದಿದ್ರೆ 1-2 ಗ್ರಾಮ್ ಬಂಗಾರನಾದ್ರೂ ತೆಗ್ದಿಡ್ಬೋದಾಗಿತ್ತು. ಅಮ್ಮ, ಯಾಕೊಂಥರ ಇದೆಯಾ? ಹಾಗೇನಿಲ್ಲಮ್ಮ. ಇಂಡಿಯನ್ ನೆಟ್ವರ್ಕ್ ಅಲ್ಲಿರೋ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಹೇಗಾದ್ರೂ ಮಾಡಿ ಅದೆಲ್ಲಿ ಸ್ವಿಚ್ ಆಫ್ ಆಯ್ತು ಅಂತ ಲೊಕೇಶನ್ ಫೈಂಡ್ ಔಟ್ ಮಾಡ್ತೀನೋ. ಯಾಕೋ ಏನಾಯ್ತು? ಅಣ್ಣ ಮಿಸ್ಸಿಂಗಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ವಿಷಯ ಏನು ಅಂತ ನನ್ನ ನಿಧಾನಕ್ಕೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಇದೊಂದು ಹೆಲ್ಪ್ ಮಾಡ್ಕೊಡೋ ಪ್ಲೀಸ್. ರೀಸನ್ಸ್ ಬೇಕಾಗುತ್ತೋ? ನಮ್ಮ ಅಣ್ಣ ಯೂಸ್ ಮಾಡ್ತಿರೋ ನೆಟ್ವರ್ಕು, ನೀನು ವರ್ಕ್ ಮಾಡ್ತಿದ್ಯಲ್ಲ ಕಂಪ್ನಿ, ಅದೇ ನೆಟ್ವರ್ಕು. ನೀನು ಏನು ಬೇಕಿದ್ರು ರೀಸನ್ ಕೊಡ್ಕೋ, ಬಟ್ ಇದೊಂದು ಹೆಲ್ಪ್ ಮಾಡೋ. ನೀನ್ ಇಷ್ಟೆಲ್ಲ ಕೇಳ್ಕೊಳ್ಳೋ ಅಗತ್ಯ ಇಲ್ಲ ಕಣೋ, ಟ್ರೈ ಮಾಡ್ತೀನಿ. ಅಯ್ಯೋ ಬಾವಾ, ನೀವಿನ್ನೂ ಹೊರಟಿಲ್ವಾ? ಯಾಕೆ ನೀನ್ ಬರಲ್ವಾ? ನಾನು ಸಾಹಿತ್ಯನ ಲೊಕೇಶನ್ ಟ್ರೇಸ್ ಮಾಡಿ ವೇದಾಂತ್ ಜೊತೆ ಡೀಲ್ ಮಾಡ್ಕೊಂಡು ನೀನ್ ಯಾಕೆ ಮನೆಗೆ ಬಂದಿದ್ಯಾ ಅಂತನೂ ನನಗೆ ಗೊತ್ತ.
ಇನ್ಫ್ಯಾಕ್ಟ್ ನೀನು ವೇದಾಂತ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತನೂ ಗೊತ್ತು. ನನಗಾಗಿರೋ ಬೇಜಾರನ್ನ ಕಳೆಯೋವರೆಗೂ ಅವನು ಸ್ವಲ್ಪ ದೂರ ಇರ್ಲಿ ಅನ್ನೋದೇ ನನ್ನ ಉದ್ದೇಶ. ಐ ವಾಂಟ್ ಹಿಮ್ ಸೇಫ್ ಅಂಡ್ ಸೌಂಡ್. ಬಟ್ ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ಬೇಡ. ಆದ್ರೆ ನನ್ನ ಹೆಸರು ಸುಹಾಸಿನಿ ವಸಿಷ್ಠ ಅನ್ನೋದನ್ನ ಯಾವತ್ತೂ ಮರಿಬೇಡ. Calling is currently switched off. Please try later. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಗೊತ್ತಾಯ್ತಾ? ಮೊಬೈಲ್ ಕರ್ನಾಟಕದಲ್ಲಿ ಸ್ವಿಚ್ ಆಫ್ ಆದರೆ ಮಾತ್ರ ಕನ್ನಡದಲ್ಲಿ ಬರುತ್ತಲ್ವಾ? ಇದ್ರ ಅರ್ಥ ವೇದಾಂತ್ ಕರ್ನಾಟಕದಲ್ಲೇ ಎಲ್ಲೋ ಇದ್ದಾರೆ. ಎಸ್ ನೋಡಿ ನಂದಿ, ನೀನು ಹೇಳ್ತಿರೋದು ನಿಜಾನೇ. ಇನ್ನೊಂದು ಚಾನ್ಸ್ ಇದೆ. ಅವನ ಮೊಬೈಲ್ ಇಲ್ಲೇ ಇಟ್ಟು ಆಸ್ಟ್ರೇಲಿಯಾಗೆ ಹೋಗಿರ್ಬೋದು, ಬಟ್ ಹಾಗಾಗಕ್ಕೆ ಸಾಧ್ಯ ಇಲ್ಲ. ಅಗ್ರಜ ಅವನ ಮೊಬೈಲ್ನ ಇಲ್ಲಿ ಆಗ್ಬಿಟ್ಟು ಹೋಗ್ತಾನೆ. ಎಸ್ ಯುವರ್ ರೈಟ್, ಅಗ್ರಜ ಕರ್ನಾಟಕದಲ್ಲೇ ಇದ್ದಾನೆ. ಇದನ್ನೆಲ್ಲ ನೋಡ್ತಿದ್ರೆ ಅವನೇನಾದ್ರೂ ಅಪಾಯದಲ್ಲಿದ್ದಾನ ಅಂತ. ನಿನ್ನ ಲಂಚದ ವಿಷಯದಲ್ಲಿ ನಿನ್ನ ಸಿಗಾಕ್ಸಿರೋದು ಇದೇ ಸಾಹಿತ್ಯನೇ. ಅಗ್ರಜ ಅವಳನ್ನ ಮದುವೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವಳೇನಾದ್ರೂ ಮಾಡಿದಿದೆ? ಇಲ್ಲ ಅನ್ನೋಕ್ಕಾಗಲ್ಲ ಭಾವ. ಈ ಸಾಹಿತ್ಯ ಇದಳಲ್ಲ, ಸಾರಿಕನ್ ಕ್ಯಾಟಗರಿನೇ. ನೋಡ್ರೋಡಿ ನದಿ, ಅಲ್ಲಂದ್ರೆ ಕೊಡೆ ಇಲ್ಲಿ ತನಕ ಬಂದಳು, ಇನ್ನೊಂದು ಹೆಜ್ಜೆ ಬರಲ್ಲ ಅಂತೀನ. ಪರವಾಗಿಲ್ಲ ಕೊಡೆ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಲೈಟ್ ಆನ್ ಮಾಡ್ಕೊಂಡೇ ಇರ್ತೀನಿ. ನೀನು ಆಚೆ ಅಂಜು ಜೊತೆ ಮಲ್ಕೋ, ಆಯ್ತಾ? ಯಾಕೆ ಹಳೆ ಮುಟ್ಕಿ ಒಂಥರ ಆಡ್ತಿದ್ಯಾ? ಹಾಂ, ಥ್ಯಾಂಕ್ಸ್ ಅದಕ್ಕೆ. ನೀನು ಹೋಗು ಪ್ಲೀಸ್. ಹೀರೆ ಹಳೆ ಮುಟ್ಕಿ ಯಾವಾಗ ನಾರ್ಮಲ್ ಆಗಿರ್ತಾಳೆ, ಯಾವಾಗ ಅಬ್ನಾರ್ಮಲ್ ಆಗ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಓವರ್ ಆಗಾಡ್ತಾಳೆ. ಬಾಬಾ ತಗೊಳ್ಳಿ, ನೀರು ತಿನ್ನಿ. ನಂಗೆ ಪರವಾಗಿಲ್ಲ, ಹಸ್ವಾಯ್ತು ಅಂತ ಅಂದ್ರೆ ಹೋಗಿ ಹಾಕ್ಸ್ಕೊಳ್ತೀನಿ. ಮತ್ತೆ ಪರವಾಗಿಲ್ಲ ನೋಡಿ ನದಿ, ಇಬ್ರು ಇದರಲ್ಲೇ ಶೇರ್ ಮಾಡೋಣ ಬಾ. ಹಾಗಿರುವಾಗ ನಾನು ಮಾತ್ರ ಇಲ್ಲಿ ಹೇಗೆ ಆರಾಮಾಗಿರ್ಲಿ ಹೇಳಿ? ಏನಾಯ್ತು ಕೋಸೆ? ಯಾಕೆ ಸಪ್ಪು ಕೂತಿದ್ಯಾ? ಏನಿಲ್ಲ. ಆರಾಮಾಗಿದ್ದೀಯೋ ಇಲ್ಲೋ? ಅವನು ಇಲ್ಲಿದ್ದಿದ್ರೆ ಅಥವಾ ಅವನು ಎಲ್ಲಿದ್ದಾನೋ ಅಲ್ಲಿಂದಲೇ ನಿನ್ನ ಬಗ್ಗೆ ಪಾಪು ಬಗ್ಗೆ ಕೇರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನಲ್ವಾ? ಕೇರ್ ಮಾಡೋದಿಲ್ಲ ಅವನನ್ನ ಮೀಸು ಯಾರಿದಾರ ಅಜ್ಜಿ? ಅವನು ಅದನ್ನೇ ಮಾಡ್ತಾ ಇರ್ತಾನೆ ಅಲ್ವಾ? ಹಾಗಿದ್ಮೇಲೆ ನೀನು ಅವನ ಬಗ್ಗೆ ಯೋಚನೆ ಮಾಡ್ತಾ ಮಗು ಬಗ್ಗೆ ಕಾಳಜಿ ಮಾಡಿಲ್ಲ ಅಂತ ಅವನ್ ಬಂದ್ಮೇಲೆ ಅವನು ಗೊತ್ತಾಯ್ತು ಅಂದ್ರೆ ಅವನು ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ಅದಕ್ಕೆ ನೀನು ಪಾಪ ಬಗ್ಗೆ ಕಾಳಜಿ ಮಾಡು, ಚೂರು ನಿರ್ಲಕ್ಷ್ಯ ಮಾಡಬೇಡ. ಶ್ರೀ ಕೃಷ್ಣ ಒಳ್ಳೇದನ್ನೇ ಮಾಡ್ತಾರೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ, ಎಲ್ಲ ಸೇರಿ ಅದನ್ನ ಆಚರಿಸೋಣ, ಒಳ್ಳೇದಾಗತ್ತೆ. ಆಯ್ತಾ? ನಿನಗಷ್ಟೇ ಅಲ್ಲ, ಅಮ್ಮು ಹೀಗೆ ಮಾಡಿದಾಳೆ ಆಫೀಸಲ್ಲಿ ಅಂತ ಕೇಳಿದ ತಕ್ಷಣ ನಮಗೂ ಆತಂಕ ಆಯ್ತು. ಆದರೆ ಇದು ತುಂಬಾ ಬೇಗ ಸರಿ ಹೋಗುತ್ತೆ. ನಮ್ಮ ಅಮ್ಮ ಮೇಲಿರೋ ಕಳಂಕ ಸರಿದೋಗುತ್ತೆ. ಅಣ್ಣ, ಈ ವಿಷಯ ಅಪ್ಪ ಅಮ್ಮಗೆ ಗೊತ್ತಾದ್ರೆ ಅವ್ರು ಎದೆ ಒಡೆದೋಗೋದಂತೂ ಗ್ಯಾರಂಟಿ ಅಣ್ಣ. ನನಗೆ ಅವ್ರ ಬಗ್ಗೆ ಚಿಂತೆ ಕಾಡ್ತಿದೆ. ಆರ್ತಿ, ಅವರಿಗೆ ವಿಷಯ ಗೊತ್ತಾಗ್ದಿರೋ ಹಾಗೆ ನಾನೆಲ್ಲ ನೋಡ್ಕೊಳ್ತೀನಿ. ನೀನು ಆರಾಮಾಗಿರು. ಫಾಲೋ ಮಾಡ್ಕೊಂಡು ಹೋದೆ. ಹೌದಾ? ಯಾರು ಅವರೆಲ್ಲ ಏನ್ ಮಾತಾಡ್ಕೊತಿದ್ರು? ಅವರೆಲ್ಲ ಹೋಗಿ ಊರೊಳಗಡೆ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದ್ರು. ಆ ವ್ಯಕ್ತಿ ಕುರ್ತಾ ಹಾಕೊಂಡಿದ್ದ.
ಅವ್ರಗಳ ಮೇಲೆ ರೇಗ್ತಾ ಇದ್ದ. ಆದ್ರೆ ಏನ್ ಮಾತಾಡ್ದ ಅಂತ ಕೇಳಿಸ್ಲಿಲ್ಲ. ಆದ್ರೆ ಅವ್ರ ನಡವಳಿಕೆ ತುಂಬಾ ಅನುಮಾನ ಬರೋ ತರ ಇತ್ತು. ಹೌದಾ? ಇಲ್ಲಿವರೆಗೂ ಇದರಿಂದ ಸಾಹಿತ್ಯ ಇದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಹೇಳ್ತಿರೋದು ಕೇಳಿದ್ರೆ ಸಮಥಿಂಗ್ ಇಸ್ ರಾಂಗ್. ಇದ್ಯಾರು ಹೊಸ ಎಂಟ್ರಿ? ಹಾಗೇನೆ ಆರ್ತಿ, ಮದ್ವೆ ಮುಂಚೆ ಇದ್ದಿದ್ದ ಸ್ವಾತಂತ್ರ್ಯ ಆಮೇಲೆ ಬೇರೆ ತರ ಆಗುತ್ತೆ. ಅದನ್ನವರು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರಲ್ಲ. ಅದಕ್ಕೆ ಅದರಿಂದ ಆಗೋ ಇರಿಟೇಷನ್ ವಿಚಿತ್ರವಾಗಿ ತೋರಿಸ್ತಾರೆ ಅಷ್ಟೇ. ಅಷ್ಟೇ ಅಂತೀಯ ಅಣ್ಣ? ಅಷ್ಟೇ ಅಂದ್ರೆ ಅಷ್ಟೇ, ಇನ್ನೇನು ಇಲ್ಲ. ಮತ್ ಯಾಕೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ರಾತ್ರಿ ಬರಲ್ಲ ಅಂತ ಹೇಳಿಲ್ಲ? ನನ್ನ ಪ್ರಕಾರ ವಿಕ್ಕಿ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿದ್ದಾನೆ. ಆದ್ರೆ ಅದು ಹೇಗಿದೆ, ಎಲ್ಲಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿಲ್ಲ. ಆದ್ರೆ ಕೆಲಸ ಸಕ್ಸಸ್ ಆದ್ರೆ ತುಂಬಾ ವ್ಯತ್ಯಾಸ ಆಗೋದ್ರಲ್ಲಂತೂ ಅನುಮಾನ ಇಲ್ಲ ಆರ್ತಿ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು, ಚಿಂತೆ ಮಾಡ್ಬೇಡ. ಸರಿ, ಅದು ನಂಗೆ ಲೆಕ್ಕಕ್ಕಿಲ್ಲ, ನೀವು ಯೋಚನೆ ಮಾಡ್ಬಿಡಿ. ವಿಕಿ ಬಾ. ನೀವ್ಯಾಕೆ ಬರ್ತಿದ್ದೀರಾ? ನಾನು ವಿಕ್ಕಿ ಹೋಗಿ ಬರ್ತೀವಿ. ನೀವು ಬಂದ್ರೆ ಮತ್ತೆ ನಿಮ್ಗೂ ತೊಂದರೆ ಮಾಡಿದ್ರೆ ಕಷ್ಟ. ಹೌದು ಅಮೂಲ್ಯ, ನೀನ್ ಇಲ್ಲೇ ಇರು, ನಾವು ಹೋಗಿ ಬರ್ತೀವಿ. ಅವ್ನು ಹೇಗೆ ಏನು ಅಂತ ನಿಮ್ಮಿಬ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅಲ್ಲಿಗೆ ಬಂದಿಲ್ಲ ಅಂದ್ರೆ ಅವ್ನು ಏನು ಬಾಯ್ ಬಿಡಲ್ಲ. ಅದು ಅಲ್ಲದೆ ಇದು ವೇದಾಂತಕ್ಕೆ ಸಂಬಂಧಪಟ್ಟಿರೋ ವಿಷಯ. ನಾನು ಮನೇಲಿ ಕೂತ್ ಕಾಯಕ್ಕಂತೂ ಆಗಲ್ಲ. ಸರಿ ಬಾ. ರಾಜಣ್ಣ, ನೀವು ಹೇಳಿದ್ ಕರೆಕ್ಟಾಗೇ ಇದೆ. ವೇದಾಂತ್ ಬೆಂಗಳೂರಲ್ಲೇ ಇದ್ದಾರೆ. ನಾನು ದಾರಿಲಿ ಹೋಗ್ತಾ ಕತೆ ಹೇಳ್ತೀನಿ, ಬನ್ನಿ. ಈ ನಿಂಗಿ ಕಮ್ಲಿ ಜೊತೆ ಇರೋಳು ಅಂತಿದ್ದಾಗೆ ನೋ ಪ್ರಾಬ್ಲಮ್. ಆದ್ರೂ ಕಾಂತ, ಇವಳು ನಿನಗಲ್ಲ ಬಿಡ. ಮತ್ತೆ ಮತ್ತೆ ನೆಗೆಟಿವ್ ಮಾತಾಡಿ ನನ್ನ ಲವ್ ನ ಬ್ರೇಕಪ್ ಮಾಡೋ ಪ್ಲಾನ್ಸ್ ಅಲ್ಲಿ ಇದೇನೋ ಜೇಮ್ಸ್ ಜಗದೀಶ. ಇನ್ನೇನ್ ಕಾಂತ, ನೀ ನೋಡಿದ್ರೆ ಇರೋದ್ರಲ್ಲಿ ನೀಟಾಗಿದೀಯಾ. ಇವಳು ದಪ್ಪಗಿದ್ದಾಳೆ, ಜೊತೆಗೆ ಸೋಡಾ ಬುಡ್ಡಿ ಬೇರೆ. ಬಿಡ್ತು ಅನ್ನೋ ಪಾಪ, ಸೋಡಾ ಬುಡ್ಡಿ ಅನ್ಬಾರ್ದು ಕೊಡೋ. ಅವಳಿಗೆ ಕೇಳಿಸಿದ್ರೆ ಮನ್ಸಿಗೆ ಹಾಲ್ಟ್ ಆಗ್ಬಿಡುತ್ತೆ. ಅದನ್ನೇ ಕನ್ನಡದಲ್ಲಿ ಸ್ವೀಟ್ ಆಗಿ ಸಾಫ್ಟ್ ಆಗಿ ಸುಲೋಚನಾ ಅಂತ ಹೇಳ್ಬೋದಲ್ವಾ? ನೋಡು ನೋಡು, ಏನ್ ಸೂಪರ್ ಆಗಿದ್ದಾಳೆ ಅಂತ. ಆಯ್ತಾಯ್ತು, ಮದಿಯಾರ ಮೇಲೆ ಹೊಟ್ಟಿಗೆ ಹಿಟ್ಟಾಕುದು ನೀನೆ, ಸಾಕುದು ನೀನೆ. ನಮ್ಗೆ ಎಂತಕ್ರಾಗಲಿ, ಒಟ್ಟೆ ಎಲ್ಲ ಚೆನ್ನಾಗಿದ್ರೆ ಆಯ್ತು. ಸುಹಾಸಿನಿ ವಸಿಷ್ಠ ಅವ್ರ ಸೊಸೆ, ಸಾಹಿತ್ಯ ವೇದಾಂತ್ ವಸಿಷ್ಠ. ಯಾಕತ್ತೆ, ನಾನು ಹೇಳಿದ್ ಸರಿ ಅಲ್ವಾ? ತುಂಬಾ ವಿಚಾರ ಸರಿನೇ ಆದ್ರೂ ಸಮಯ ಸಂದರ್ಭಕ್ಕೆ ಸರಿ ಬರಲ್ಲ. ನಾನು ಆ ಸಮಯ ಸಂದರ್ಭ ಕೂಡ ಬೇಕಾದಂಗೆ ಸೆಟ್ ಮಾಡ್ಕೊಳ್ಳೋಳು. ಈ ಜಗತ್ತಲ್ಲಿ ಏನ್ ಬದಲಾದ್ರೂ ನಾನು ಸಹಿಸ್ಕೊಂತೀನಿ. ಆದ್ರೆ ವೇದಾಂತ್ ಹೆಂಡತಿ ಜಾಗಕ್ಕೆ ಯಾರೇ ಬಂದ್ರೂ ನಾನು ತಡ್ಕೊಳ್ಳಲ್ಲ. ಆಯ್ತಾಯ್ತು, ಇವತ್ತು ಹೇಗಿದ್ರು ಅಮೂಲ್ಯ ಜೈಲಿಗೆ ಹೋಗ್ತಾಳೆ. ಆಮೇಲೆ ವೇದಾಂತ್ನ ಕರ್ಕೊಂಡು ಬಂದು ನಿನಗೆ ಕಟ್ಟೋಣ. ನನಗನ್ಸುತ್ತೆ ಆ ಕಿಶನ್ ಒಳಗಡೆನೆ ಇರಬೇಕು. ಆದ್ರೀಗ ನಾವು ಹೇಗೆ ಎಂಟರ್ ಆಗೋದು ಅಲ್ಲಿಗೆ? ನಾನು ಆಫೀಸರ್ಸ್ ಗಮನನ ಬೇರೆ ಕಡೆ ಸೆಳಿತೀನಿ. ನೀವಿಬ್ರು ಹೊರಗಡೆ ಹೋಗಿ. ಅದು ತುಂಬಾ ರಿಸ್ಕ್ ಅಲ್ವಾ ರಾಜಣ್ಣ? ಸುತ್ತ ನಡೀತಿರೋ ವಿಚಿತ್ರಗಳೆಲ್ಲ ಈಸಿಯಾಗಿ ಕಾಣ್ತಿದೆ ಅಮೂಲ್ಯ. ನನಗೆ ರಿಸ್ಕ್ ತಗೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹುಷಾರು ರಾಜಣ್ಣ, ನಿಮ್ಗೇನು ಆಗ್ಬಾರ್ದು, ಕೇರ್ಫುಲ್ ಆಗಿರಿ. ಸರಿ ಬಾಬಾ, ಆರಾಮಾಗೆ ಬನ್ನಿ, ಇನ್ನೂ ಅಷ್ಟು ದೂರ ಇದೆ. ಹೌದಲ್ಲ, ಬಾ. ಇದೆಯಾ ಅದ್ಯ ಕೃಷ್ಣನ ಜನ್ಮಾಷ್ಟಮಿ ದಿನ ಕೃಷ್ಣನ ಪಾದದ ಗುರುತುಗಳನ್ನ ನಮ್ಮ ಮನೆಗೆ ತಂದ್ರೆ ನಮ್ಮ ಮನೆಗೆ ಪುಟ್ಟ ಕೃಷ್ಣ ಬರ್ತಾನೆ ಅಂತ. ಕಲ್ಪನೆ ಎಷ್ಟು ಸುಂದರವಾಗಿದೆ ಅಲ್ವಾ ಅಜ್ಜಿ? ಇದು ಬರೀ ಕಲ್ಪನೆ ಅಲ್ಲ, ನಂಬಿಕೆನೂ ಹೌದು. ಯಾವುದೇ ಕೆಲಸವಾದ್ರೂ ನಂಬಿಕೆ ಇಟ್ಟು ವಿಶ್ವಾಸದಿಂದ ಮಾಡಬೇಕು. ಇಲ್ಲ ಅಂದ್ರೆ ಅದು ಕಾಟಾಚಾರಕ್ಕೆ ಮಾಡಿದಾಗತ್ತೆ. ಅದರಿಂದ ಒಳ್ಳೆ ಫಲ ಸಿಕ್ಕಲ್ಲ. ಮನಸ್ಸಲ್ಲಿ ಭಕ್ತಿಯಿಂದ ದೇವರನ್ನ ನಂಬಿಕೆ ಇಟ್ಟು ಮಾಡಿದ್ರೆ ನೆನ್ಸ್ಕೊಂಡಿದ್ದೆಲ್ಲ ಆಗತ್ತಾ ಅಜ್ಜಿ? ನೀನು ಇದನ್ ಮಾಡು, ನಾನೆಲ್ಲ ಹೇಳ್ಕೊಡ್ತೀನಿ. ನೀನು ಸಾರ್ಥಕ ತಂದೆ ತಾಯಿ ಆಗ್ತಿದ್ದೀರಾ. ಇದಕ್ಕಿಂತ ಬೇರೆ ಖುಷಿ ಇನ್ನೇನ್ ಬೇಕೋ ಹೇಳು. ಸರಿ ಅಜ್ಜಿ. विजयी भव विजयी भव विजयी
ಅದಕ್ಕೆ ಅಣ್ಣಂಗೇನೂ ಆಗಿಲ್ಲ, ಅವನು ಆರಾಮಾಗಿದ್ದಾನೆ ಅನ್ನೋದು ಒಂದೇ ಒಂದು ಸೂಚನೆ ಕೊಡು. क्या बात है. ವೆಲ್ಕಮ್ ಬ್ಯಾಕ್ ಟು ಕಿಶನ್ ಅಡ್ಡಾ. ಏಯ್ ಮುಚ್ಚ ಬಾಯಿ, ನೀನೇ ತಾನೇ ಆ ಡೂಪ್ಲಿಕೇಟ್ IT ಆಫೀಸರ್ಸ್ನ ಕಳಿಸಿ ರೈಡ್ ಮಾಡಿಸಿದ್ದು? ಇದ್ಯಾವುದು ಬೆಕ್ಕನ್ ಮರಿ? ಓ ಗೊತ್ತಾಯ್ತು. ಅವತ್ತು ಇವಳು ಅತ್ತಿಗೆಗೋಸ್ಕರ ಬಂದು, ನೀನಿವತ್ತು ಇವಳಿಗೋಸ್ಕರ ಬಂದಿದ್ಯಾ. ನಿಮ್ಮಿಬ್ಬರು ಹುಡುಕಾಟ ಇನ್ನೇನೋ ಇದೆ. ಅಲ್ಲಿಗೆ ನೀನು ವೇದಾಂತ್ ತಮ್ಮನೆ. ಭಲೆ ಕಣೋ ಮಗನೆ, ಭಲೆ. ನನ್ನ ಹತ್ರ ಇದೆ, ನೋಡ್ತೀರಾ? ಛೇ, ನಾನೆಂತ ರಾಸ್ಕಲಿರ್ಬೋದು. ನೋಡ್ತೀರಾ ಅಂತ ಕೇಳ್ತೀನಲ್ಲ, ಆಕ್ಚುಲಿ ನೀವೇ ನೋಡ್ಬೇಕು. ಬಾರ ರಾಜ ಇಲ್ಲಿ, ಬಾರ ರಾಜ ಇಲ್ಲಿ. ಬರ್ತೀಯ ಎಲ್ಲ 3 ಜನ ಸುಟ್ಟಾಕಲ್ಲ. ಈಗ ಇದು ನಮ್ಮಿಬ್ಬರದ ರಂಗಸ್ಥಳ. ನೀನು ಇದೆಯಾ, ನಾನು ಇದ್ದೀನಿ. ನೀನು ಡ್ಯಾನ್ಸರು, ನಾನು ಆಡಿಯನ್ಸ್. ಕುಣಿಯೇ, ನಾನಿನ್ ಆಶಿಕು ಕಣೆ, ಕುಣಿಯೇ.
ಅಮೂಲ್ಯ ಮಾತಾಡ ಅಮೂಲ್ಯ 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 ಏನಾಯ್ತು? ಯಾವಾಗ್ಲೂ ಅಷ್ಟು ಖುಷಿಯಾಗಿರ್ತಾ ಇದ್ದೆ, ಈಗ ಯಾಕೋ ಟೆನ್ಷನ್ ಇರೋ ತರ ಇದೆಯಾ? ಏನಾದ್ರು ಪ್ರಾಬ್ಲಮ್ಮಾ? ಯಾಕೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇದೆ ಮಾವ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಸಾರ್ಥಕ್? ಮಾವ ಆಕ್ಚುಲಿ ವೇದಾಂತ್ ತುಂಬಾ ದಿನದಿಂದ ಮನೆಗೆ ಬಂದಿಲ್ಲ, ಅವ್ರ ಕಾಲ್ಗೂ ಸಿಗ್ತಿಲ್ಲ. ಹೇಗಿದ್ದಾರೆ, ಅಲ್ಲಿ ಏನ್ ಪರಿಸ್ಥಿತಿ ಅನ್ನೋ ಮೆಸೇಜ್ ಕೂಡ ಇಲ್ಲ. ಅಂದ್ರೆ ಅವ್ನಿಗೇನೋ ಆಗಿದೆ ಅಂತ ನಾನು ಹೇಳ್ತಾ ಇರೋದು? ಏನೋ ಆಗಿದೆ ಅಂತ ಅಲ್ಲ ಮಾವ, ಆದ್ರೆ ಏನೋ ಆಗಿರಬಾರ್ದು ಅನ್ನೋದು ನನ್ನ ಕಾಳಜಿ ಅಷ್ಟೇ. ಆದ್ರೆ ಆಗ್ತಿರೋದೆಲ್ಲ ನೋಡ್ತಿದ್ರೆ ಸಣ್ಣ ಟೆನ್ಷನ್ ಇರೋದಂತೂ ಸುಳ್ಳಲ್ಲ. ನಂಗೂ ಎಲ್ಲನೂ ಸ್ವಲ್ಪ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ ಸಾರ್ಥಕ್. ಆದ್ರೆ ನೀನ್ ಯಾವ್ದನ್ನ ಮೆನ್ಷನ್ ಮಾಡ್ತಾ ಇದೆಯಾ ಅರ್ಥ ಆಗ್ತಾ ಇಲ್ಲ. ಇಲ್ಲಿಂದ ಒಂದ್ ಹೆಜ್ಜೆ ಮುಂದೆ ಇಟ್ರು ಮತ್ತೆ ಹೆಜ್ಜೆಡಕ್ಕೆ ಇಬ್ರಿಗೆ ಎರಡೂ ಕಾಲಿರಲ್ಲ ಮಕ್ಕಳ. ಒಳಗೆ ಏನಾಗ್ಬೇಕೋ ಅದೇ ಆಗ್ತಾ ಇದೆ. ನೀವು ಅಲ್ಲಿಗೆ ಹೋಗಿ ಒದೆ ತಿನ್ನೋ ಬದಲು ಇಲ್ಲಿ ನಾನೇ ಕೊಡ್ತೀನಿ. ನೀನ್ ಇಲ್ಲಿವರೆಗೂ ಬಂದಾಗ್ಲೇ ಗೊತ್ತಾಯ್ತು ಕಿರಿಕಾಗಿದೆ ಅಂತ. ನೀನು ಆ ವೇದಾಂತ ಆಫೀಸಲ್ಲಿ ಇದ್ದಾನಲ್ವಾ? ಆದ್ರೆ ನಿನ್ನ ವಿಷಯದಲ್ಲಿ ಇವನು ಅಡ್ಡ ಬಂದ. ದುಶ್ಮನಿ ಜಾಸ್ತಿ ಮಾಡ್ಕೊಂಡು ನನ್ನ ಜೈಲಿಗೂ ಕಳಿಸ್ಬಿಟ್ಟ. ನನ್ನ ಶಾಶ್ವತವಾಗಿ ಜೈಲಲ್ಲಿ ಇಡೋ ಅಂತ ಜೈಲನ್ನ ಇಡೀ ಇಂಡಿಯಾದಲ್ಲಿ ಇನ್ನೂ ಕಟ್ಸಿಲ್ಲ. ಅದಕ್ಕೆ ಆಚೆ ಬಂದ್ಬಿಟ್ಟೆ. ಆದ್ರೆ ವೇದಾಂತ್ ಅವತ್ತು ಹೊಡೆದಿದ್ದು ಏಟ್ ಮಾತ್ರ ನನಗೆ ಏನೆಲ್ಲ ಮಾಡಿದ್ದಾನೆ. ಪ್ಲೀಸ್ ಶೂಟ್ ಮೀ, ಕಮ್ ಆನ್ ಕ್ವಿಕ್ ಶೂಟ್ ಮಾಡೋ. ಲಾಸ್ಟ್ ಕೌಂಟ್ ಹೇಳ. ನಿಲ್ಸು. ಮತ್ತೆ ಕತೆ ಹೊಡೆದ್ರೆ ಆಪ್ಷನ್ ಇರಲ್ಲ. ಬೇಡ. ನನ್ನ ಅಕ್ಕ ವಿದ್ವೆ ಆಗೋದನ್ನ ನನ್ನ ಕೈ ನೋಡಕ್ಕಾಗಲ್ಲ. ಕ್ಷಮಿಸು ವೇದಾಂತ್. ಪ್ಲೀಸ್ ಬೇಡ.
ಶೂಟ್ ಮಾಡಿದ್ದು ಹಗ್ಗಕ್ಕೆ. ನೀನು ಯಾರ ಗಂಟೆ ಬೇಕಾದ್ರೂ ಹೋಗು. ಫೈನ್ ವಿಕ್ರಾಂತ್. ಅಮೂಲ್ಯ ಅಗ್ರಜ, ನಾನು ನೋಡ್ತಿದ್ದೆ. ನಿಮ್ಗೆ ಗೊತ್ತಾಯ್ತಿದ್ದು? ನೀವು ನನ್ನ ತುಂಬಾ ಡೀಪಾಗಿ ನೋಡ್ತಿದ್ರಿ, ನಾನಲ್ಲ. ಯಾಕೆ ಒಬ್ಬೊಬ್ಳೆ ನಗ್ತಿದ್ಯಾ? ನೀನ್ ವಾಪಸ್ ಬಂದ್ಯಲ್ಲ ಅದಕ್ಕೆ. ಆದ್ರೆ ನೀನ್ ಉತ್ತರನೇ ಕೊಡ್ಲಿಲ್ಲ. ಈಗ ಪ್ರಶ್ನೆ ಯಾರು ಕೇಳಿದ್ರು? ಕೇಳಿಲ್ಲ, ಆದ್ರೆ ಹಳೇದೊಂದು ಪ್ರಶ್ನೆ ಆಗಿ ಉಳಿದಿದೆ. ಏನು? ನೀನವತ್ತು ಆಸ್ಟ್ರೇಲಿಯಾ ಹೋಗ್ತಿದ್ದೀನಿ ಅಂತ ಯಾಕಂದೆ ಅಂತ ಹೇಳಲೇ ಇಲ್ಲ. ಅದನ್ನ ಎಲ್ಲಿಂದ ಶುರು ಮಾಡ್ಲಿ? ಎಲ್ಲಿಂದ ಶುರು ಆಯ್ತು ಅಲ್ಲಿಂದ. ದೇವಸ್ಥಾನ? ನೀನು ದೇವಸ್ಥಾನ ಕರಿತಿದ್ಯಾ? ಹೌದು. ಏನಾಯ್ತು? ಏನು ಆಗಿಲ್ಲ ಅನ್ನೋದೇ ಆಶ್ಚರ್ಯ. ದಿ ಗ್ರೇಟ್ ವೇದಾಂತ ವಸಿಷ್ಠ, ಕೋಪಿಷ್ಠ, ಅಲ್ಲಲ್ಲ ಬರೀ ವಸಿಷ್ಠ, ದೇವ್ರನ್ನೇ ನಂಬಿರೋನು ದೇವಸ್ಥಾನ ಕರಿತಿದ್ಯಾ? ಇದ್ಯಾಕೋ ಜಾಸ್ತಿ ಆಗ್ಲಿಲ್ವಾ? ಖಂಡಿತ ಇಲ್ಲ. ನಿನ್ ಮನ್ಸ್ ಚೇಂಜ್ ಆಗೋದ್ರೊಳಗೆ ದೇವಸ್ಥಾನಕ್ಕೆ ಹೋಗೋದೇ ಒಳ್ಳೇದು. ಇವತ್ತು ದೇವ್ರ ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಿದಾನೆ, ಅವ್ನಿಗೊಂದು ಥ್ಯಾಂಕ್ಸ್ ಹೇಳಿ ಬಂದಂಗೆ ಹೋಗುತ್ತೆ. ನಡಿ. ಅದಲ್ಲದೆ ನೀನ್ ಸ್ವಲ್ಪನೂ ಬದಲಾಗಿಲ್ಲ ಕಣೋ. ಯು ಆರ್ ಎ ಜೆಮ್. ಹಲೋ, ಎಲ್ಲ ಕ್ರೆಡಿಟ್ನು ನೀನು ಹಂಗೆ ಕೊಡ್ಬೇಡಪ್ಪ. ಇದರಲ್ಲಿ ನಿನ್ನ ಮತ್ತೆ ಅಮೂಲ್ಯ ಪಾತ್ರನು ತುಂಬಾ ದೊಡ್ಡದಾಗಿದೆ. ನೀವಿಬ್ರು ಆ ಸಾಹಿತ್ಯ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ ಅಂದ್ರೆ ನಾವು ಅಲ್ಲಿ ಖಂಡಿತ ಹೋಗ್ತಿರ್ಲಿಲ್ಲ. ಐ ಜಸ್ಟ್ ವಿಶ್ ಯು ಕುಡ್ ಕಮ್ ಬ್ಯಾಕ್ ಹೋಮ್ ಧ್ರುವ. ಆ ಆಸೆ ನಂಗಿಲ್ಲ ಅಂತ ಅಲ್ಲ, ಆದ್ರೆ ಅವಕಾಶ ನಮ್ಗಿಲ್ಲ ಅಷ್ಟೇ. ಇವತ್ತಿಲ್ದೇ ಇರ್ಬೋದು, ಆದ್ರೆ ನಾಳೆ ಬಂದೇ ಬರುತ್ತೆ, ಬರ್ಲೇಬೇಕು. ಬಂದಾಗ ಹೇಗಿದ್ರು ಗೊತ್ತಾಗುತ್ತಲ್ವಾ, ಬಿಡು. ಇಲ್ಲಿವರೆಗೂ ಬಂದು ದೇವ್ರ ದರ್ಶನ ಮಾಡ್ಲಿಲ್ಲ ಅಂದ್ರೆ ನಿನ್ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ನನಗೆ ಗೊತ್ತು. ಹಾಗೇನಿಲ್ಲ, ಸಾರಿ, ಎಮರ್ಜೆನ್ಸಿ, ಮತ್ತೆ ಬರ್ತೀನಿ ಅಂತ ಮನ್ಸಲ್ಲೇ ಬೇಡ್ಕೊಳ್ತಿದ್ದೆ. ಅದೇ ರೀತಿ ನಾನು ದೇವ್ರ ಹತ್ರ ಏನೋ ಕೇಳೋದಿದೆ. ಮೊದಲೇ ದೇವ್ರು ನನಗೆ ನಿನ್ನಷ್ಟು ಕ್ಲೋಸ್ ಇಲ್ಲ. ಎಲ್ಲೋ ನಿಂತ್ಕೊಂಡು ಕೇಳಿದ್ರೆ ದೇವ್ರು ಕನ್ಸಿಡರ್ ಮಾಡ್ತಾರೋ ಇಲ್ವೋ, ಅದಕ್ಕೆ ನಿನ್ನ ಇನ್ಫ್ಲೂಯೆನ್ಸ್ಗೆ ಕರ್ಕೊಂಡು ಬಂದಿದ್ದೀನಿ. ಅದ್ಯಾಕೆ ಹಾಗೆ ನೋಡ್ತಾ ಇದೀಯಾ? ಇನ್ಫ್ಲೂಯೆನ್ಸ್ ಅಂತ ಹೇಳಿದೆ ಅಂತನಾ? ಚೇಚೆ, ಅದಲ್ಲ. ನಿನಗೂ ದೇವ್ರ ಹತ್ರ ಏನೋ ಕೇಳೋದಿದೆ ಅಂದ್ಯಲ್ಲ, ಅದಕ್ಕೆ. ಹಾಗಾದ್ರೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ನಿನಗೇನೋ ತಕರಾರಿಲ್ಲ ಅಂತ ಆಯ್ತು. ಅಲ್ಲ, ಗರ್ಭಗುಡಿಲಿ ದೇವ್ರ ಮೂರ್ತಿ ಇರುತ್ತೆ,
ಆದ್ರೆ ದೇವ್ರು ಎಲ್ಲ ಕಡೆ ಇರ್ತಾನೆ. ದೇವಸ್ಥಾನದೊಳಗೆ ಯಾಕೆ ಹೋಗ್ಬೇಕು ಅಂದ್ರೆ ದೇವಸ್ಥಾನದ ವಾಸ್ತುಶಿಲ್ಪ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಪಾಸಿಟಿವ್ ಎನರ್ಜಿ ಇದ್ದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು. ಭಕ್ತಿಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ದೇವ್ರಿಗೆ ತುಂಬಾ ಹತ್ರ ಆಗ್ಬೋದು. ದೇವ್ರು ಅಂದ್ರೆ ಒಂದ್ ಶಕ್ತಿ, ಅದು ಪ್ರಕೃತಿನೂ ಆಗಿರ್ಬೋದು. ಹತ್ರ ಆಗೋದು ಅಂದ್ರೆ ನೇಚರ್ಗೆ ಕನೆಕ್ಟ್ ಆಗೋದು ಅಂತ ಅಷ್ಟೇ. ಓಹೋ, ಇಷ್ಟೆಲ್ಲ ಲಾಜಿಕ್ ಇದೆಯಾ? ಇನ್ನೂ ತುಂಬಾ ಇದೆ, ನನಗೆ ಗೊತ್ತಿರೋದಿಷ್ಟೇ. ಬಾ ಬಿಡಿ, ನಂಗೆ ನಡೆಯಕ್ಕಾಗತ್ತೆ, ನಾ ಹೋಗ್ತೀನಿ. ಆಗತ್ತೆ. ಈಗ ನೋಡ್ಲಿಲ್ವಾ ವಾಲಿದ ದಿನ ಕೊಬ್ಬು ಮಾಡಿದ್ರೆ ಬಿದ್ದೋಗ್ತೀರಾ. ಸ್ವಲ್ಪ ಸ್ಲಿಪ್ ಆಯ್ತು ಅಷ್ಟೇ. ಮಾತಾಡ್ಬೇಡಿ ನೀವು, ಸುಮ್ನೆ ರೀ. ನನಗೆ ನಿಮ್ಮ ಹೆಲ್ಪ್ ಮಾಡಿ ತಂದ. ಓಹೋ ಹೌದಾ? ಹಾಗಿದ್ರೆ ಆ ಲಫಂಗ ನಂಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾಗ ಆಗ ನೀವು ನನ್ನ ಪರ್ಮಿಷನ್ ತಗೊಂಡು ಹೆಲ್ಪ್ ಮಾಡಕ್ ಬಂದ್ರಾ? ಇಲ್ಲ ಅಲ್ವಾ? ಈಗ ಸುಮ್ನೆ ನಿಂತ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ, ನೀವು ತಗೋತಾ ಇರ್ಬೇಕಷ್ಟೇ. ನನ್ನಂತ ಸಕ್ಸಸ್ಫುಲ್ ಮಾತುಗಾರನಿಗೂ ಕಷ್ಟ ಆಗ್ತಿದೆ ಅಂದ್ರೆ ಇದು ಅದಿನೆಂತ ಕಷ್ಟದ ಕೆಲಸ ಇರ್ಬೇಡ. ಎಲ್ಲಿ ಹೊರಟೋಗಿದೆ? ತಾವೆಲ್ಲೋ ಕಳೆದೋಗಿದೆ. ನಿನ್ ವಾಚಲ್ಲೂ ನನ್ನ ವಾಚಲ್ಲೂ ಆದಷ್ಟೇ ಟೈಮ್ ಲ್ಯಾಪ್ಸ್ ಆಗಿದೆ, ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ಪ್ರೀತಿ ಬಿದ್ದವ್ರಿಗೆ ಜಗತ್ತೇ ಮರ್ತೋಗುತ್ತೆ ಅಂತ. ನಿನಗೆ ಟೈಮ್ ಯಾವ ಲೆಕ್ಕ ಹೇಳು? ಆಸ್ಟ್ರೇಲಿಯಾಗ ಹೋಗಿಲ್ಲ ಅಂದ್ರೆ ಮತ್ತೆ ಎಲ್ಲಿಗೆ ಹೋಗಿದ್ದಾನೆ? ಈಗ ಹೇಗಿದ್ದಾನೆ? ಎಲ್ಲಿದ್ದಾನೆ? ಸಮಾಧಾನ ಮಾಡ್ಕೊಳ್ಳಿ ಮಾವ. ವೇದಾಂತ್ಗೆ ಆಗದಿರೋರು ಯಾರು ಅವ್ರನ್ನ ಕಿಡ್ನಾಪ್ ಮಾಡಿದ್ರಂತೆ. ಏನ್ ಹೇಳ್ತಿದ್ಯಾ ನೀನು? ನೀವ್ ಯಾರು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಸಾರ್ಥಕ್, ವೇದಾಂತ್ ಆರಾಮಾಗಿದ್ದಾನ? ವೇದಾಂತ್ ಚೆನ್ನಾಗಿದ್ದಾರೆ. ನೋಡಪ್ಪ, ನಮ್ ಸಮಾಧಾನಕ್ಕೆ ಹೀಗೆಲ್ಲ ಹೇಳ್ಬೇಡ. ನಿಜ ಹೇಳು, ವೇದಾಂತಿಗೆ ಏನಾಗಿದೆ ಅಂತ. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಏನ್ ಮೀರಾ, ನಿನ್ನ ದೇಶಭಕ್ತಿ ಕೇವಲ ಈ ದಿನಕ್ಕೆ ಮಾತ್ರನಾ? ಸರ್, ಹೋದ ವರ್ಷ ನೀನಿಟ್ಟಿದ್ದ ಈ ಪುಟ್ಟ ಬಾವುಟ ನಾನು ನೋಡ್ತಿರೋದು ಮತ್ತೆ ಇವತ್ತೇನೆ. ಇದು ಯಾವಾಗಲೂ ಇಲ್ಲೇ ಇರ್ಬೋದಲ್ಲ? ಯಾ ಸರ್, ಓಕೆ. ಜಸ್ಟ್ ಕಿಡಿಂಗ್ ಮೀರಾ, ಪ್ಲೀಸ್ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ನನಗೆಲ್ಲಾನು ಫಾರ್ಮಲ್ ಆಗೇ ಆಗಬೇಕು ಅನ್ನೋದು ನನಗೆ ಗೊತ್ತು. ಐ ನೋ ಇಟ್. ಮಾಡ್ತಿದ್ರು, ಬಟ್ ಈ ಸಲ ಕೋವಿಡ್ ಸಿಚುಯೇಷನ್ ಇರೋದ್ರಿಂದ ಯಾವ ಸ್ಕೂಲ್ಸು ಓಪನ್ ಇಲ್ಲ. ಹಾಗಾಗಿ ಆ ಸ್ಕೂಲ್ಸ್ನ ಟೀಚರ್ಸ್ ಅಂಡ್ ಮಕ್ಕಳು ಎಲ್ಲರೂ ಕೂಡ ಅವರೇ ಗ್ರೀಟಿಂಗ್ ಕಾರ್ಡ್ಗಳನ್ನ ಮಾಡಿ ಸರ್ ಕಳಿಸ್ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನದ ನನಗೆ ತುಂಬಾ ಖುಷಿ ಕೊಡೋ ವಿಷಯ ಏನು ಗೊತ್ತಾ? ಮಕ್ಕಳ ಜೊತೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಗೋದು. ನನಗೂ ಸ್ವಾತಂತ್ರ್ಯ ದಿನ ಅಂದಿದ್ ಕೂಡಲೇ ನೆನಪಾಗೋದು ಸ್ಕೂಲೇ ಸರ್. ಸರ್, ಗ್ರೀಟ್ ಮಾಡಿರೋಂಥ ಎಲ್ಲ ಮಕ್ಕಳಿಗೆ, ಟೀಚರ್ಸ್ಗೆ ಅಂಡ್ ಮುಖ್ಯವಾಗಿ ಜನರಿಗೆ ನಿಮ್ಮ ಕಡೆಯಿಂದ ವಿಶಸ್ನ ತಿಳಿಸ್ಬೇಕು. ಸೊ ಒಂದು ವಿಡಿಯೋ ಶೂಟ್ ಮಾಡ್ಬೋದಾ? ಫೈನ್. ಯಾ, ನಮಸ್ಕಾರ ಎಲ್ರಿಗೂ. ತಮ್ಮೆಲ್ರಿಗೂ 74ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಈ ವರ್ಷ ನಮ್ಮೆಲ್ರಿಗೂ ಪ್ರತಿ ವರ್ಷದಂತೆ ಅಲ್ಲ. ಈ ವರ್ಷ ನಾವೆಲ್ಲರೂ ನಮ್ಮ ನಮ್ಮ ಜಾಗದಲ್ಲಿ ಇದ್ದು ಈ ದಿನಾನ ಆಚರಿಸ್ತಾ ಇದ್ದೀವಿ. ಆದಷ್ಟು ಬೇಗ ಜನಜೀವನ ಮತ್ತೆ ಮೊದಲಿನ ಹಾಗೆ ಯಾವ ತೊಂದರೆಗಳೂ ಇಲ್ಲದೆ ಸಾಗುವಂತಾಗಲಿ, ದೇಶಕ್ಕೆ ಒಳಿತಾಗಲಿ, ಎಲ್ಲರೂ ಸುರಕ್ಷಿತವಾಗಿರಿ. ಜೈ ಹಿಂದ್. ಏನೇ ಆಗಿರ್ಲಿ, ನಮ್ಮ ಬಜರಂಗಿ ಕೆಟ್ಟಾಗೋದಕ್ಕೆ ಬಿಡಲ್ಲ. ಅದಕ್ಕೆ ನೀನ್ ಡೆಲ್ಲಿಗೆ ಹೋದಾಗ ಮತ್ತೆ ಈಗ ಅವನೇ ಕಾದಿರೋದು. ನಮ್ಮ ಬಜರಂಗಿ ನಾನು ಕೊಟ್ಟ ಪ್ರಾಮಿಸ್ನ ಉಳಿಸ್ಕೊಂಡಿದ್ದಾನೆ. ಹಿ ಇಸ್ ಗ್ರೇಟ್.
ಎಲ್ಲೋದ? ಎಲ್ಲೋಗಿದೆ? ನಾನಿದೇನ ನಿನಗೋಸ್ಕರ ತಂದೆ. ವೆಲ್ ದಟ್ಸ್ ಟ್ರೂ ಸರ್. ನೆಕ್ಸ್ಟ್ ಮೀಟಿಂಗ್ಗೆ ನಮ್ಮ ಇನ್ವೆಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಸ್ಟಾರ್ಟ್ ದ ಮೀಟ್. ಈ ದಿನ ಅನೌನ್ಸ್ ಮಾಡೋ ಈ ಪ್ರಾಜೆಕ್ಟ್ ಬಗ್ಗೆ ನನಗೆ ತುಂಬಾನೇ ಖುಷಿ ಇದೆ, ತುಂಬಾನೇ ಉತ್ಸಾಹ ಇದೆ. ಜೈ ಜವಾನ್ ಜೈ ಕಿಸಾನ್ ಅಂತ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಹೇಳಿರೋ ಮಾತನ್ನ ನೆನಿತಾ ಇವತ್ತು ಈ ಪ್ರಾಜೆಕ್ಟ್ ಅಲ್ಲಿ ಕೈ ಹಾಕ್ತಿದ್ದೀನಿ. ಮೀರಾ, ಕಾನ್ಫರೆನ್ಸ್ ಹಾಲಲ್ಲಿ ಸಿಗೋಣ. ಶೋರ್ ಸರ್, ಐ ವಿಲ್ ಬಿ ದೇರ್. ಭಯ ಪಡ್ಬೇಡಿ. ಸಾರಿ ಮಗ್ನೆ, ನಿಂಗೆ ಹೀಗಾಯ್ತು ಅಂತ ನಂಗೊಂದು ಕ್ಲೂ ಕೂಡ ಇರಲಿಲ್ಲ. ರಿಯಲಿ ಸಾರಿ. ಇಟ್ಸ್ ಓಕೆ ಬಾ, ಡೋ ವರಿ, ನಾನು ಸೇಫ್ ಆಗಿರ್ತೀನಿ. ವಿಕ್ಕಿ ನನಗೆಲ್ಲ ಹೇಳಿದಾನೆ ವೇದಾಂತ್. ಆ ರಾಸ್ಕಲ್ ಕಿಶನ್ಗೆ ಈ ಸಲ ಖಂಡಿತ ಶಿಕ್ಷೆ ಆಗಿ ಆಗುತ್ತೆ. ಏನು ಯೋಚನೆ ಮಾಡ್ಬಿಡಿ. ಅವನಿಗೆ ಆಲ್ರೆಡಿ ಒಂದ್ಸಲ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಬಂದಿದ್ದಾನೆ, ಆದ್ರೆ ಈ ಸಲ ಪರ್ಮನೆಂಟ್ ಆಗಿರ್ತಾನೆ. ದೊಡ್ಡ ಅಯೋಗ್ಯ ಅವನು, ಬಿಡಿ. ಒಟ್ಟಿನಲ್ಲಿ ನೀವು ಸೇಫ್ ಆಗಿ ಬಂದ್ರಲ್ಲ, ಅಷ್ಟೇ ಸಾಕು. ಯಾವ ಕರೆನೂ ಬಂದಿಲ್ಲ. ವಾಟ್? ನೀವಿಲ್ಲಿ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದಾರಾ? ನಾನು ಮಾತ್ರ ಅಲ್ಲ, ನಾನು ಅವಾರ್ಡ್ಗೋಸ್ಕರ ನಾಮಿನೇಟ್ ಮಾಡಿರ್ತಕ್ಕಂಥ ಹೆಸರು ಆ ಲಿಸ್ಟಲ್ಲಿಲ್ಲ. ನಾನು ಅದಕ್ಕೇನೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ನಾವೆಲ್ಲರೂ ರೇಸಲ್ಲಿ ಓಡ್ತಿದ್ದೀವಿ, ಆದರೆ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಉಂಟಾಗೋ ವಾತಾವರಣ ನಮ್ಮಲ್ಲಿ ಸೃಷ್ಟಿ ಆಗಬೇಕು. ಆ ಕೆಲಸನ ನಾವು ಶುರು ಮಾಡ್ತಿದ್ದೀವಿ. ಆದ್ರೆ ಈ ಅಮೂಲ್ಯ ಎಲ್ಲಾನು ಹಾಳು ಮಾಡ್ಬಿಟ್ಲು. ಹುಡುಗಿ ಮೇಲೆ ಯಾವತ್ತೂ ಕೈ ಮಾಡೋದಿಲ್ಲ, ಮಾಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನೀನು ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ನಿನ್ನ ಮೇಲೆ ಕೈ ಮಾಡಿದೆ ಅಂತ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಯಾಕೆಂದ್ರೆ ನೀನು ಹುಡುಗಿ ಅಲ್ಲ, ರಾಕ್ಷಸಿ. ಹೆಣ್ಣು ಕುಲಕ್ಕೆ ಕಪ್ಪು ಚುಕ್ಕಿ ನೀನು. ಆಗ್ತಾ ಇರೋದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ಅತ್ತೆ. ನೀವಾದ್ರೂ ಹೇಳಿ, ಇಲ್ಲ ಆಗ್ತಾ ಇರೋದಕ್ಕೆಲ್ಲ ನಾನ್ ಮಾತ್ರ ಕಾರಣನಾ? ಮುಚ್ಚು ಬಾಯ್. ಇವಳಿವತ್ತು ದೊಡ್ಡದಾಗಿ ಹೀರೋ ತರ ಆಡದಂತೆ. ಇವಳು ಹೀರೋಯಿಸಂ ಕಥೆನ ಕೇಳೋದು ಬಾಕಿ ಇದೆ. ಅಯ್ಯೋ ಪರವಾಗಿಲ್ಲ ಸಾರ್ಥಕ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ?
ಇವಳು ಬ್ರೇವರಿ ಬಗ್ಗೆ ನಾನು ಇವನ್ನ ಡ್ರಾಪ್ ಮಾಡಿ ಬಂದು ಹೇಳ್ತೀನಿ. ಇದೊಳ್ಳೆ ಕತೆ ಆಯ್ತಲ್ಲ ವೇದಾಂತ್. ಕಷ್ಟ ಅನುಭವಿಸಿ ಟೈರ್ಡ್ ಆಗಿ ಬಂದಿರೋರು ನೀವು, ರೆಸ್ಟ್ ಮಾಡ್ಬೇಕಿರೋದು ನೀವು. ನಾನಿಲ್ಲಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಆರಾಮಾಗಿದ್ದೀನಿ. ತೊಂದರೆ ಇಲ್ಲ ಸಾರ್ಥಕ್, ಐ ಆಮ್ ಆಲ್ ರೈಟ್. ಕರೆಕ್ಟ್ ಟೈಮ್ಗೆ ರಿಯಾಕ್ಟ್ ಮಾಡ್ತೀಯಲ್ಲ ಪಚಾರಿ. ನಾನು ಮನ್ಸಲ್ಲಿ ಹೇಳಿದೆಲ್ಲ ಕೇಳಿಸು ನಿನಗೆ. ನನ್ನ ಮನ್ಸಿನ ಮಾತು ಯಾವಾಗ ಅರ್ಥ ಆಗುತ್ತೆ? ಈ ಯಾವುದೇ ಆಗಿರಲಿ, ಅದರ ಹಿಂದಿನ ಮಧುರವಾದ ನೆನಪು ಮಾತ್ರ ರೌಡಿನಾದ್ನಿದು ಅಂತ ನಮ್ಗೆ ಯಾರಿಗೂ ಹೇಳ್ಬೇಕಾಗಿಲ್ಲ. ನಾನಾಗಿದ್ರೆ ಟೀಯಲ್ಲಿ ನೆನೆ ಹಾಕ್ತಿರ್ಲಿಲ್ಲ, ಸೀದಾ ಹೋಗಿ 100 ಸಲ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ತಿದ್ದೆ. ಹಲೋ ಮಿಸ್ಟರ್ ವಿಕ್ರಾಂತ್, ಇಲ್ಲಿ ಬಂದ್ ವಿಷಯನೇ ಮರ್ತೋಗಿದ್ಯಾ ಅನ್ಸುತ್ತೆ. ಚಾನ್ಸೇ ಇಲ್ಲ ಅಗ್ರಜ. ನನ್ನ ಫೇಸ್ಬುಕ್ ಮೆಮೊರಿಲಿ ಇವತ್ತೊಂದು ಸೂಪರ್ ಸುಪ್ರೀಂ ಪೋಸ್ಟ್ ಬಂತು, ಅದನ್ನ ಶೇರ್ ಮಾಡೋಣ ಅಂತಾನೆ ಬಂದೆ. ಹೌದಾ? ಏನ್ ಸ್ಪೆಷಲ್? ಏನ್ ಅಗ್ರಜ ಹಿಂಗೆ ಹೇಳ್ತಿದ್ಯಾ? ಇವತ್ತು ನಿನ್ಗೆ ಬಿಸ್ನೆಸ್ ಐಕಾನ್ ಆಫ್ ದ ಇಯರ್ ಅವಾರ್ಡ್ ಬಂದು 1 ವರ್ಷ. ಕಂಗ್ರಾಟ್ಸ್ ಮ್ಯಾನ್. ಥ್ಯಾಂಕ್ಸ್ ಬರಿ, ಮರ್ತೇ ಹೋಗಿದೆ. ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ಲ ನಾನು. ಅಮೂಲ್ಯ ನನ್ನ ಲೈಫಲ್ಲಿ ಎಂಟರ್ ಆದಮೇಲೆ ವೇಟ್ ಮಿನಿಟ್, ನಾನು ಅವಾರ್ಡ್ ತೊಗೊಂಡಿದ್ದು ಇವತ್ತು ಅನ್ನೋದಾದ್ರೆ ನನಗೆ ಅಮೂಲ್ಯಾಗಿ ಆಕ್ಸಿಡೆಂಟ್ ಆಗಿ ಮೀಟ್ ಮಾಡಿ 1 ವರ್ಷ ಆಯಿತು. ಸೊ ದ ಕ್ಲಿಯರ್ಲಿ ಮೀನ್ಸ್ ಅವಳು ನನ್ನ ಲೈಫಲ್ಲಿ ಎಂಟರ್ ಆಗಿ ಅಧಿಕೃತವಾಗಿ 1 ವರ್ಷ ಆಯಿತು. ದಾಟ್ಸ್ ಗುಡ್. ನನ್ನ ಮನಸ್ಸಿನ ಮಾತನ್ನ ಹೇಳೋದಕ್ಕೆ ನಾಳೆಗಿಂತ ಒಳ್ಳೆ ದಿನ ಬೇಕಾ? Come on, Vedant. Do this. ಹೇಳಿದ್ನಲ್ಲೇ ಆಯ್ತಾ ನಿಂದು? ಹಾಮ ಬಂದೆ. ಹೋಗೆ ಅಮ್ಮ, ನಾನೇ ನಿನಗೆ ಕಣ್ಣೋಡಿಯೋಣ ಅನ್ಸ್ತಿದೆ. ಎಷ್ಟು ಮುದ್ದ ಕಾಣ್ತಿದ್ಯಾ ಗೊತ್ತಾ? ಇವತ್ತೇನಾದ್ರೂ ಸುಳ್ಳೆ ಪುಳ್ಳೆ ನಿನ್ನ ನೋಡಿದ್ರೆ ಅವನಿಗೆ ಲವ್ ಇಲ್ಲ ಅಂದ್ರೆ ಲವ್ವಲ್ಲಿ ಬಿದ್ದು ಆನ್ ಸ್ಪಾಟ್ ಸ್ಪಾಂಟೇನಿಯಸ್ ಆಗಿ ಲವ್ ಯು ಕಣೆ ಬಜಾರಿ ಅಂದ್ಬಿಡ್ತಾನೆ. ನಮ್ ಕೈ ಸ್ವಂತ ಮಾಡಿಲ್ಲ. ನನ್ನ ಹೆಸರು ಕುಸುವಲ್ಲ. ಹುಡುಗಿ ಅಮ್ಮ, ನಿಂಗ್ ಮೊದ್ಲೇ ಸೊಂಟ ನಾವು ನಿಂತ್ಕೊಳ್ಳಮ್ಮ. ತಾಯಿ ಅಲ್ಲವ, ನಿನ್ ಬಂದ್ ಪಾಡ ಕೊಡ್ತಿದ್ದೀನಮ್ಮ. of Industries. I am Kanta, Lakshmi Kanta, personal assistant of Vedant Vasishtha. PA-ಗೆನೆ ಭಾಷೆ ಮಾತಾಡಕ್ ಸಿಕ್ತಿಲ್ಲ ಅಂದ್ಮೇಲೆ ನಿಮಗೆ ಸುಲಭಕ್ಕೆ ಸಿಕ್ಬಿಡ್ತಾರ? ನಾನು ಚೆಕ್ ಮಾಡಿ ಹೇಳ್ತೀನಿ. Are you sure? So, Miss Anu Sirimane will be in touch with you henceforth. ಹಾಗೆ ಸುಮ್ಮನೆ ಈ ಕಿವಿಯಿಂದ ಈ ಕಿವಿಗೆ ಕಣ್ಣು ಮುಂದೆ ಕನ್ಸೊಂದು ರಪ್ಪಂತ ಪಾಸದಂಗಾಯ್ತು. ನೋಡಿದೀನಿ, ನಾಚಿಕೆ ಆಗಲ್ವಾ ಖಾಲಿ ಬ್ಯಾಗ್ ಇಟ್ಕೊಳಕ್ಕೆ? ಅಮ್ಮ, ಅದಕ್ಕೆ ಹೇಳಿದೆ ನಾನು ಬಿಟ್ಬಿಡು ಅಂತ. ಈಗ ನೋಡು, ಮೈ ಎಲ್ಲ ಕೊಳೆ ಮಾಡ್ಕೊಂಡು ಏಟ್ ಮಾಡ್ಕೊಂಡಿದ್ಯಾ. ನಡಿ ಮನೆಗೆ. ಎತ್ತಮ್ಮ ಕೈ, ಮೂರ್ ಬೇರೆ ಹೀರೋ ತರ ಖಾಲಿ ಬ್ಯಾಗಿಗೆ ಇಷ್ಟೊಂದು ಬಿಲ್ಡಪ್ ಬೇರೆ ಎತ್ರೆ. ಹೆಂಗೆ ಬಿಡಕ್ಕಾಗತ್ತೆ? ಆ ಬ್ಯಾಗಿಗೆ ದುಡ್ಡು ಕೊಟ್ಟಿಲ್ವಾ? ಸಾಬಾಸ್, ಕರೆಕ್ಟ್ ಆಗಿ ಹೇಳ್ದೆ.
ಲೇ ಕಳ್ಳಿ ನನ್ ಬೇಗನೆ ಖಾಲಿ ಅಂತ್ಯ ಲೇ ನಿನ್ನ ರೋಡಲ್ಲಿದ್ದೀವಿ ಸುಮ್ಮನೆ ಇರು. ಅಕ್ಕ ಇವಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಣವಾ? ಲೇ ತಲೆ ಕೆಟ್ಟವ್ರ, ಖಾಲಿ ಬೇಗಿಗೆ ಲಾಕಪ್ ಹಾಕ್ತ್ಯಾ? ನಾನು ಸುಮ್ಮನೆ ಕೂತ್ಬಿಟ್ಟಿದ್ರೆ ಇವತ್ತು ನೀವೆಲ್ಲ ಇಲ್ಲಿ ಸಮಾನ ತಗೋತಾ ಇರಲಿಲ್ಲ. ನಮ್ಮ ದಾರಿನ ನಾವೇ ಮಾಡ್ಕೊಂಡು ನಂತರ ಅದರ ಮೇಲೆ ನಾವು ನಡೆಯೋಕೆ ಶುರು ಮಾಡಬೇಕು. ಹೋಗ್ತಾ ಹೋಗ್ತಾ ನೂರಾರು ಹೆಜ್ಜೆಗಳು ಬರ್ತವೆ. ಅಂಥ ದಾರಿಯಲ್ಲೇ ಇದು ಒಂದು ದಾರಿ. ಓಕೆ ಇಟ್ಸ್ ಗೆಟಿಂಗ್ ಲೇಟ್. ಪ್ರಾಜೆಕ್ಟ್ ಆಗೇ ಆಗುತ್ತೆ ಅಂತ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ನಮ್ಮ ಆರ್ಯ ಸರ್. ವೇದಾಂತ್ ವಶಿಷ್ಠ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅಂತ ಸರ್ ಹತ್ರ ಹೇಗೆ ಹೇಳಿ ನಾನು? ನಮ್ಮ ಆಫೀಸಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂತಂದ್ರೆ ಒಳ್ಳೆ ಮನಸ್ಸಿದ್ರೆ ಸಾಕು, ನಾವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಹಾಗೆ ಇದೂ ಆಗತ್ತೆ ಬಿಡಿ. ಬಿ ಪ್ರಾಕ್ಟಿಕಲ್ ಜೇಂಡೆ, ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಿ. ನಿಮ್ಗೂ ಅನುಸಿರಿ ಮನೆ ಗಾಳಿ ತಾಕಿದೆ ಅನ್ಸುತ್ತೆ. ಯಂಗ್ ಅಂಡ್ ಎನರ್ಜೆಟಿಕ್ ಯೂತ್ ಐಕಾನ್ ಮಿಸ್ಟರ್ ವೇದಾಂತ್ ವಸಿಷ್ಠ ಅವ್ರನ್ನ ಮೀಟ್ ಮಾಡೋದು, ಪ್ರಾಜೆಕ್ಟ್ ಡಿಸ್ಕಷನ್ ಜವಾಬ್ದಾರಿ ಎಲ್ಲ ಅನುಗೆ ಒಪ್ತಿದಾರಂತೆ. ಮೀರಾ ಮ್ಯಾಮ್ ಕೈಯಲ್ಲೇ ಆಗ್ದಿರೋದು ಇನ್ನೀ ಅನು ಮಾಡ್ತಾಳ. ಬೆಳಿಗ್ಗೆಯಿಂದ ಆಫೀಸಲ್ಲೇ ಕಾಣ್ತಾ ಇಲ್ಲ. ಇಷ್ಟು ದೊಡ್ಡ ಜವಾಬ್ದಾರಿ ನೋಡಿ ಮನೇಲೆ ಬೆಚ್ಚು ಮಲ್ಕೊಂಡ್ಬಿಟ್ಲು ಏನೋ. ಓ ಅನು ಮೇಡಮ್ ಬಂದ್ರು. ಅನು, ಎಷ್ಟೊತ್ತಿಗೆ ನೀನು ಆಫೀಸಿಗೆ ಬರೋದು? ಮೀಟಿಂಗ್ ಫಿಕ್ಸ್ ಮಾಡಿರೋ ಹಾಗೆ. ಹೇ ಹಲೋ, ಆರ್ ಯು ಮ್ಯಾಡ್? ವೈ ಆರ್ ಯು ಸ್ಮೈಲಿಂಗ್? ಆರ್ಯ ಸರ್ ಬಂದು ವೇದಾಂತ್ ವಶಿಷ್ಠ ಅವ್ರ ಬಗ್ಗೆ ಅಪ್ಡೇಟ್ ಕೇಳಿದ್ರೆ ನಾನು ಏನ್ ಹೇಳಿ? ಮೈ ಗಾಡ್, this girl, I tell you. ಯಾರ್ ಫೋನ್ ಕಾಲ್ಸ್ಗೂ ಸಿಗದೇ ಇರೋಷ್ಟು ಬ್ಯುಸಿ ವ್ಯಕ್ತಿ ವೇದಾಂತ್ ವಶಿಷ್ಠ ಅವರು. ಹಲೋ, ವೇರ್ ಆರ್ ಯು? I'm here. ಪರವಾಗಿಲ್ಲಪ್ಪ, ಈ ಹುಡುಗಿ ಹೋರಾಟ ಮಾಡಿದಾಳೆ ಅನ್ನೋ ತರ ಇರ್ಬೇಕು. ವೇದಾಂತ್ ಅವರು ಇಷ್ಟು ಸುಲಭವಾಗಿ ಮಾತಾಡೋದಕ್ಕೆ ಸಿಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮೂಲ್ಯ. ಬರೀ ಸಿಗೋದಲ್ಲ, ಅವರು ಕಾರ್ ನಿಲ್ಸ್ಕೊಂಡು ಕಾಯ್ತಿರ್ತಾನೆ. ನೀವು ಹೋಗಿ ಸುಮ್ಮನೆ ಕೂತ್ಕೊಳ್ಳಿ ಸಾಕು. ಥ್ಯಾಂಕ್ಸ್ ಅಮೂಲ್ಯ, ನಿನ್ನಿಂದ ತುಂಬಾನೇ ಹೆಲ್ಪ್ ಆಯ್ತು. ಜೊತೆಗೆ ನನ್ನ ಕೆಲಸ ಕೂಡ ಈಸಿ ಆಯ್ತು. ಮತ್ತೆ ಥ್ಯಾಂಕ್ಸ್ ಹೇಳ್ತಿರಲ್ಲ. ನಾನೇ ನಿಮಗೆ ಕಿಡ್ನಿ ದಾನ ಮಾಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವಾ? ಯಾಕಂದ್ರೆ ನಮ್ ಸುಳ್ಳೆ ಪುಳ್ಳೆ ಆರ್ಯವರ್ಧನ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಎಕ್ಸೈಟ್ ಆಗಿದ್ದಾನೆ. ಮಾತಿದೆ, ನಂಜಿರೋ ಮನ್ಸೋರ್ಗೆ ನರಕ, ಸಕ್ಕರೆ ಮನ್ಸೋರ್ಗೆ ಸ್ವರ್ಗ ಅಂತ. ಸೊ ನನ್ ಮನ್ಸು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನಿಮ್ ಮನಸ್ಸು ಬಗ್ಗೆ ನಾನು ಮಾತಾಡ್ಲಿಲ್ಲ. ಆಂಗರ್ ನಾಟ್ ಗುಡ್ ಮೀರಾಜಿ. ಐ ನೋ ಯು ಜೇಂಡೆ. ಆ ಸೀನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಆರ್ಯ ಸರ್ ಮತ್ತೆ ವೇದಾಂತ್ ವಸಿಷ್ಠ
ಒಂದೇ ಫ್ರೇಮಲ್ಲಿ. ಬನ್ನಿ. ಇದು ನನ್ನ ಅಭಿಪ್ರಾಯ. ಆಗ್ಲಿ ಗಟ್ ಫೀಲಿಂಗ್ ಅನ್ನೋದು ವರ್ಕ್ ಆಗೋದು. ನಿಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಗಿದೆ ಅಂತ ನನಗೆ ಗೊತ್ತು ಸರ್. ಹೇಳು, ನಾನೇನ್ ಮಾಡಬೇಕು? ಐ ಆಮ್ ಇಂಪ್ರೆಸ್ಡ್ ವೇದಾಂತ್. ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ಸ್ ನನಗಲ್ಲ ಸರ್, ನಾನು ಇವತ್ತು ಇಲ್ಲಿಗೆ ಬರೋದಕ್ಕೆ ಕಾರಣವಾದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ವ್ಯಕ್ತಿಗೆ ನಾನು ಮನಸಾರೆ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲ ಅಕ್ಕ, ಏನ್ ಅವಸರ ನಿನಗೆ? ಇವತ್ತೆಲ್ಲ ರೆಸ್ಟ್ ಮಾಡು, ಇಲ್ಲ ಅಂದ್ರೆ ನಾಳೆ ಹಬ್ಬ ಮಾಡಕ್ ಆಗಲ್ಲ. ಅಲ್ಲ ಕಣೆ ಸುಬ್ಬು, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಅನು ಆಫೀಸಲ್ಲಿ ಆರ್ಯವರ್ಧನ್ ಸಾರು, ವೇದಾಂತ್ ವಶಿಷ್ಠ ಅಂತ ದೊಡ್ಡ ದೊಡ್ಡವ್ರ ಜೊತೆ ಹೇಗೆ ನಿಭಾಯಿಸ್ತಾಳೆ ಅಂತ ಚಿಂತೆ ಆಗೋಗಿದೆ ಕಣೆ. ಮನೆಗೋಸ್ಕರ ಮಾಡ್ತೀನಿ, ಏನ್ ಕೆಲವಣ ಮನಸ್ಸಿಗೋಸ್ಕರ ಮಾಡಿ. ಈ ಡೀಲ್ ಮನಸ್ಸಿಗೋಸ್ಕರ ಸರ್. ಈ ವಿಚಾರದಲ್ಲಿ ವಿ ಆರ್ ಟುಗೆದರ್. ವರ್ಧನ್ ಅಂಡ್ ವೇದಾಂತ್, ವಿ ಆರ್ ಟುಗೆದರ್. ಎಸ್ ಸರ್, ವಿ ಫಾರ್ ವಿಕ್ಟ್ರಿ. ಸರ್, ನೀವು ಅನ್ಕೊಂಡ್ ಹಾಗೆ ನಾಳೆ ಸಂಜೆ ಇಷ್ಟೊತ್ತಿಗೆ ನಿಮ್ಮ ಪ್ರಾಜೆಕ್ಟ್. ಹ್ಞೂಮ್ಮ, ಅವಳು ಅಷ್ಟು ಎತ್ತರಕ್ಕೆ ಬೆಳೆದ್ರು ಅವಳ ತಲೆ ಇನ್ನೂ ಅವಳ ಹೆಗ್ಲ ಮೇಲೆ ಇದೆ. ಆ ಕ್ವಾಲಿಟಿ ನಂಗೆ ಸಖತ್ ಇಷ್ಟ ಆಯ್ತಮ್ಮ. ಬಿಟ್ಟಿ ಬಿಲ್ಡಪ್ ಕೊಡೋ ಈ ಜಮಾನದಲ್ಲಿ ಸ್ವೀಟ್ ಆಗಿ, ಸಿಂಪಲ್ ಆಗಿ, ಡೌನ್ ಟು ಅರ್ತ್ ಇರೋದು ತುಂಬಾ ಅಪರೂಪನಮ್ಮ. ಅಮ್ಮು, ನೀನ್ ನನಗೆ ಸ್ವಲ್ಪ ಮೆತ್ತಗಾಗ್ಲಿ ಅಂತ ಆಸೆ, ಅವರಮ್ಮನಿಗೆ ಅವಳು ಸ್ವಲ್ಪ ಗಟ್ಟಿ ಆಗ್ಲಿ ಅಂತ ಆಸೆ. ನೀವಿಬ್ರು ನಾವ್ ಅನ್ಕೊಂಡಂಗೆ ಇಲ್ದೆ ಹೋದ್ರು ನಾವು ತಲೆ ಎತ್ಕೊಂಡು ಹೆಮ್ಮೆ ಪಡೋಂತ ಕೆಲಸನೇ ಮಾಡಿದಿರ ಬಿಡಿ. ನಿನ್ಗೆ ಆನ್ಲೈನಲ್ಲಿ ಏನ್ ಬೇಕು ಅದಂತ. ಈ ಸಲ ಹಬ್ಬಕ್ಕೆ ನೀನಿರಲಿಲ್ಲ. ನಿನ್ನ ನೆನೆಸ್ಕೊಳ್ದೇ ಇರೋ ದಿನನೇ ಇರಲಿಲ್ಲ ಗೊತ್ತಾ? ನೀನು ನಮ್ಮ ಜೊತೆ ಇರೋ ದಿನಾನೇ ನಮಗೆ ರಕ್ಷಾಬಂಧನ. ರಾಖಿ ಎತ್ತಿಟ್ಟಿದ್ದೆ, ಇದ್ರದ್ದು ಗಿಫ್ಟನ್ನು ಆ್ಯಡ್ ಮಾಡ್ಬಿಡು. ಆಫೀಸಲ್ಲಿ ಅಂದ್ರೆ ನಂಗೆ ಬೇರೆ ಕೆಲಸ ಇರೋದಿಲ್ವಾ? ನೀನು ಅವಳ ಹೆಸರು ಎತ್ಬೇಡ ಅಷ್ಟೇ. ನಮಗೆ ಆವಾಜ, ಅದು ಈ ವಿಷಯದಲ್ಲಿ. ಬ್ರದರ್, ಗೊತ್ತಾಯ್ತು ಸಿಸ್ಟರ್. ಅಮೂಲ್ಯ 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 ಅಮೂಲ್ಯ. ನೋಡ್ದಾ ಅಮೂಲ್ಯನ ಹೆಸರು ಹೇಳ್ತಿದ್ದಂಗೆ ಅವ್ನ ಕಿವಿ ಕೆನ್ನೆಲ್ಲ ಹೇಗೆ ಕೆಂಪಾಯ್ತು ಅಂತ. ಬರೀ ಕಿವಿ ಕೆನ್ನೆ ಕೆಂಪಾಗೋದಲ್ಲ ಕಣೆ, ಅವ್ನ ಲೈಫೇ ರಂಗಿಲ್ಲ. ಎಲ್ಲದಕ್ಕೂ ಕಾರಣ ಲವ್. ಇನ್ಮೇಲೆ ಅವ್ನ ಲೈಫ್ ಕಲರ್ ಕಲರ್ ಕಣೆ. ಚೋಟಾ ಭೀಮ್. ಚೋಟಾ ಭೀಮ ಯಾವ ಕಾರ್ಟೂನ್ ಸಿಕ್ಕಿದೆ ನನಗೆ? ನೀನು ಕಾರ್ಟೂನೇ ತಾನೆ. ಈಗ ನಾನು ರೀಚಾರ್ಜ್ ಎಲ್ಲ ಅದರಿಂದನೇ ಮಾಡಿಸ್ತಾ ಇರೋದು. ಬರೀ 8 ರೂಪಾಯಿ. ಕಸ ಕೊಡಿ ಇಂಡಿಯಾ, ಮಾತನಾಡು ಇಂಡಿಯಾ. ಇದು ವರ್ಧನ್ ಸಂಸ್ಥೆಯ ಹೊಸ ಸ್ಲೋಗನ್ನು. ಲೇ ಅಕ್ಕ, ಇವ್ನ ಯಾರೋ ಕಸ ಆರ್ಸೋನ್ ಕಣೆ. ಅನುಗೆ ಕಾಲ್ ಮಾಡಿ ಕೇಳು ಯಾವ ಮನೆ ಅಂತ. ಒಂದು ನಿಮಿಷ ಇರು, ಮಾಡ್ತೀನಿ. ಏನೇ ಅಂದೆ? ಏನಂದೆ?
ಅಯ್ಯೋ ಪಾಪ ಕಣೆ, ಕಿವಿ ಕೇಳ್ಸಲ್ಲ ಅನ್ಸುತ್ತೆ. ಓಹೋ, ಅವ್ರ ಮನೆಗೆ ಬಂದಿದ್ದೀರಾ? ಆಶ್ಚರ್ಯ ಏನಿಲ್ಲ ಬಿಡಿ. ಅಲ್ಲ, ದೊಡ್ಡವ್ರು ಯಾರು ಬಂದಿಲ್ವಾ? ಹಲೋ, ನಾವ್ 4 ಜನ ಹೆಣ್ಮಕ್ಳು. ನಮ್ಮ ಅಪ್ಪ ಅಮ್ಮನ ಬಂದ್ರೆ ನಿಮ್ ಏರಿಯಾ ತಡೆಯಲ್ಲ, ಅದಕ್ಕೆ ನಾವೇ ಎಂಟ್ರಿ ಕೊಡ್ತೀವಿ. ಯಾಕೆ, ನಮ್ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ? ನಿಮ್ಮನ್ನ ನೋಡಿದ್ರೆ ಬನಶಂಕರಿ ಜಾತ್ರೆದು ಸ್ಪೀಕರ್ ನೆನಪಾಗ್ತಾ ಇದೆ ನನಗೆ. ನಮ್ಗೇನಾದ್ರು ಅಂದ್ರೆ ಸರಿ ಇರಲ್ಲ ನೋಡು. ಏನೇ ಆವಾಜ್ ಆಗ್ತಿದ್ಯಾ? ತ್ಯಾಗದ 2 ಬಿಟ್ಟ ಅಂದ್ರೆ ಏನಿಲ್ಲ. ಏನು ತೆಗೆದ್ ಬಿಟ್ಟ ಅಂದ್ರೆ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅನು, ಹಾಮ, ಯಾರು ಬಂದಿದ್ದಾರೆ ಅಂತ ನೋಡು. ಅಮ್ಮು, ಅದಿತಿ. ವೇಟ್ ಮೊದಲು ಸ್ಯಾನಿಟೈಸರ್ ಹಚ್ಕೊಳ್ಳೋಣ. ಅಮ್ಮ, ಸ್ಯಾನಿಟೈಸರ್ ಇಲ್ಲೇ ಇದೆ. ಸೂಪರ್. ತುಂಬಾ ಖುಷಿ ಆಯ್ತು. ನನ್ಗೂ ಅಷ್ಟೇ ಖುಷಿ ಅಂಕಲ್. ಅಮ್ಮ ಬಂದಿದ್ರೆ ಇನ್ನೂ ಖುಷಿ ಪಟ್ಟಿರೋಳು. ಹೇಗಿದ್ರು ಪೂರ್ಣ ಚಿಕ್ಕಿ ಇದ್ದಾರೆ. ನಮ್ಮಮ್ಮ ಪರಿನೂ ಬಂದಿದ್ರೆ ಪರಿಪೂರ್ಣ ಆಗಿರೋದು. ಅನು, ರಮೀನ್ ಬರಕೇಳ, ಹಾಗೆ ರಜನಿ ಅಂಟನು ಬರಕೇಳು. ಬಂದಾಯ್ತು. ಹಾಯ್ ಅಮೂಲ್ಯ. ಹಾಯ್ ಅದಿತಿ. ತೊಗರಿ ಬೇಳೆನಾ? ಸಾಕು ಕಣ ನಿನ್ ತಲಹರಟೆ. ಪೂಜೆಗೆ ಬಂದಿರೋದು, ಮುಗಿಸ್ಕೊಂಡು ಹೊರಡೋಣ. ಹಬ್ಬದ ದಿನ ನಮ್ಮ ಮನೆಯವ್ರು ಬಿಟ್ಟು ಬೇರೆ ಯಾರು ಇಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಇವತ್ತು ನೀವೆಲ್ಲ ಬಂದಿದ್ದು ನನಗೆ ತುಂಬಾ ಸಂತೋಷ ಆಗ್ತಿದೆ. ನೋಡಿ, ಆ ಖುಷಿಗೆ ಕೈಯೆಲ್ಲ ನಡುಕ್ತಾ ಇದೆ. ಕೈ ನಡುಕ್ತಾ ಇರೋದು ಖುಷಿಗೆಲ್ಲ, ಅವಳಿಗೆ ಶುಗರು. ಸುಮ್ಮನೆ ಇರು. ಹಾಗೇನಿಲ್ಲ, ನಿಮ್ಮ ಅಂಕಲ್ಗೆ ಪೊಗರು. ಕಪರ್ದಿನಿ ಶೈಲಸುತೆ ಸಣ್ಣ ಹುಡುಗರೇನು ಕೂಡ ಅವರ ಸ್ವರ್ಗಕ್ಕಿಂತ ಹೆಚ್ಚಾಗಿ ನೋಡ್ತಾರೆ. ಅದರಲ್ಲೂ ಸೀರೆ ಏನಾದ್ರೂ ಬಂತು ಅಂದ್ರೆ ಮುಗೀತು, ಅದ್ರ ಮೇಲೆ ವಿಪರೀತ ಆಸೆ ಬೆಳೆಸ್ಕೊಂಡ್ಬಿಡ್ತಾರೆ. ಈ ಸೀರೆನ ಸರಿಯಾಗಿ ನೋಡಿ ಇಟ್ಕೋ. ಅಪ್ಪಿ ತಪ್ಪಿ ಯಾವತ್ತಾದ್ರೂ ನಿನ್ ಹೆಂಡತಿಗೆ ಈ ಸೀರೆ ಉಟ್ಕೊಂಡಾಗ ಮಾತ್ರ ನೀನು ಚೆನ್ನಾಗಿಲ್ಲ ಅಂತ ಹೇಳ್ಬೇಡ, ತುಂಬಾ ನೊಂದ್ಕೊಂಡ್ಬಿಡ್ತಾಳೆ. ಓ, ಈ ಸೂಕ್ಷ್ಮ ಹೇಳಕ್ಕೆ ನೀವು ಇಷ್ಟೊಂದು ಬ್ಲೇಡ್ ಹಾಕಿದ್ದ? ಸುಮ್ನೆ ಉಡಾಫೆ ಮಾಡ್ಬೇಡ, ಹೇಳಿದ್ದನ್ನ ಅರ್ಥ ಮಾಡ್ಕೋ. ಅಜ್ಜಿ, ಆರ್ತಿ ಅವರು ಈಗಾಗಲೇ ಈ ಸೀರೆಯನ್ನ ತವ್ರ ಮನೆಯವ್ರು ಕೊಟ್ಟಿದ್ದು ಅಂತ ಹೆಗ್ಲ ಮೇಲೆ ಹಾಕೊಂಡು ಬೀಗ್ತಾ ಇದ್ರು. ನೆಕ್ಸ್ಟ್ ಮಂತ್ ನಾನು ಲಕ್ಸುರಿಯಸ್ ಕಾರ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಎಲ್ಲಾನು ಹೇಳಾಗಿದೆ.
ಯಾಕೆ ಮೀರಾ ಅಂತ ಕೆಲಸ ಬಿಟ್ಬಿಟ್ಲಾ? ಯಾಕೆ ಮಾನ್ಸಿ ಕೇಳ್ತಿದ್ಯಾ? ಮೀರಾ ಇದ್ದಾಳಲ್ಲ. ಇಲ್ಲ, ಯೂಶಲಿ ಈ ಕೆಲಸ ಅವಳೇ ಅಲ್ವಾ ಮಾಡೋದು, ಅದಕ್ಕೆ ಕೇಳಿದೆ ಅಷ್ಟೇ. ನೋ ಮೀರಾ ಮಾಡ್ಬೇಕಾಗಿರೋ ಕೆಲಸ ಮೀರಾ ಮಾಡ್ತಿದ್ದಾಳೆ. ಈ ಹಬ್ಬದ ಇವೆಂಟ್ನ ಮಾತ್ರ ದಾದಾ ಅನುಗ್ ವಹಿಸಿದ್ದಾರೆ. ಇದನ್ನು ಮೀರಾ ಮಾಡ್ಬಿಟ್ರೆ ಯಾವುದೋ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ತರ ಮಾಡ್ಬಿಡ್ತಾಳೆ. ಅದೇ ಅನುಗ್ ಕೊಟ್ರೆ ಅದನ್ನೊಂದು ಇಮೋಷನ್ಸ್ನ ಕಟ್ಕೊಡ್ತಾಳೆ. ಇಷ್ಟ ದಿನ ಅನು ಬಗ್ಗೆ ಕೇಳಿದ್ದೆ ಆಯ್ತು, ಫೈನಲಿ ಅವಳನ್ನ ಮೀಟ್ ಮಾಡೋ ಚಾನ್ಸ್ ಸಿಗ್ತಾ ಇದೆ. ಅದ್ಬಿಡು, ಅಗ್ರಜ ಸ್ವಲ್ಪ ವಿಯರ್ಡು, ಚಿಕ್ಕ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಳ್ತಾನಷ್ಟೇ. ತತ್ತರಿಗೆ ಹೋಗಿ ಹೋಗಿ ಎಂತವ್ನ ಲವ್ ಮಾಡ್ಬಿಟ್ಟೆ ಬಾವ. ನಾನು ಬೇಕಿತ್ತು ನನಗಿದೆಲ್ಲ. ಸರಿ ಹೋಗ್ಲಿ ಬಿಡಿ, ಹಣೆ ಬರಕ್ಕೆ ಹೊಣೆ ಯಾರು? ಅವ್ನು ಎಲ್ಲಿದ್ದಾನೆ? ಕರೀರಿ ಅವನ್ನ. ಮನೇಲಿದ್ರೆ ತಾನೇ ಕರಿಯೋದು, ಅವನ ಆಚೆ ಹೋದವನು ಇನ್ನೂ ಬಂದೇ ಇಲ್ಲ. ಅಲ್ಲಿಗೆ ಸರಿಯಾಗಿ ಫೋನಲ್ಲಿ ಮಾತಾಡೋ ಸೌಭಾಗ್ಯ ಸದ್ಯಕ್ಕೆ ಇಲ್ಲ ಅನ್ಸುತ್ತೆ. ಟೇಕ್ ಕೇರ್ ಬಾವಾ, ಬಾಯ್ ಬಾಯ್. ಬ್ಯಾಟ್ರಿನೇ ಮುಗಿದೋಯ್ತಾ? ಸರಿ, ಹೇಗೂ ಅಲ್ಲಿಗೆ ಹೋಗ್ತಿದ್ದೀನಲ್ಲ, ಅಲ್ಲೇ ಮಾತಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಸ್ವಿಚ್ ಆಫ್. ಇವತ್ತು ನಿಮ್ಮಪ್ಪ ಕೊಟ್ಟಿರೋ ಬಟ್ಟೆನೆ ಹಾಕೋ. ನಿಮ್ಮಪ್ಪನ ಸೆಲೆಕ್ಷನ್ ಹೇಗಿದೆ ಅಂತ ನೋಡ್ಬೇಕು. ಗರ, ಇಷ್ಟೊತ್ತಾಯ್ತು, ನೀನು ಇನ್ನೂ ಆಫೀಸ್ಗೆ ಹೋಗಿ ಬರೋದು ಎಷ್ಟೊತ್ತಿಗೆ? ಹೊತ್ತಾದ್ರೆ ಫೋನ್ ಮಾಡು, ನಾನೇ ಬಂದು ಕರ್ಕೊಂಡ್ಬರ್ತೀನಿ. ಇಲ್ಲಪ್ಪ, ಆಫೀಸಿಂದ ಕಾರ್ ಬರ್ತದೆ, ನಾನು ಹುಷಾರಾಗಿ ಹೋಗಿ ಬರ್ತೀನಿ, ಸರಿನಾ? ಸರಿ ಬಂಗಾರ, ಹುಷಾರು. ಹಾ ಅಪ್ಪ. ಅನು, ನಾನು ಹೇಳಿದ್ ನೆನಪಿದೆ ತಾನೇ? ದೇವಸ್ಥಾನದಲ್ಲಿ ದರ್ಶನ ಮಾಡೋದನ್ನ ಮರಿಬೇಡ. ಜೋಗ್ತಾವ ಹೇಳೋಳೆ, ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಅರ್ಥ ಆಯ್ತಾ? ಅದಕ್ಕೆ ಏನೇನಾಗಿದೆ, ಇನ್ನೇನು ಆಗ್ಬೇಕು ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡು ಅಂತ ನಮ್ಮ ಅಣ್ಣ ಹೇಳ್ದ. ಅಲ್ಲಲ್ಲ, ನಮ್ಮ ಬಾಸ್ ಹೇಳ್ದ. ಸಾರಿ, ಹೇಳಿದ್ರು. ಅದೇ ಸರ್, ನನ್ನ ನಾಲ್ಗೆಗೆ ಇವತ್ತು ಏನೋ ಆಗೋಗಿದೆ. ಎದ್ವತ್ತದ್ವಾ ಆಚೀಚೆ ಓಡಾಡ್ತಿದೆ, ಎಲ್ಲ ಗಲ್ಬಸ್ಕೆ ಆಗೋಯ್ತು. ಆದರೆ ಪ್ರಿಪ್ರೇಷನಲ್ಲಿ ಏನು ಗಲ್ಬಸ್ಕೆ ಆಗಿಲ್ಲ ಸರ್, ಅದೆಲ್ಲ ಸರಿಯಾಗೇ ಇದೆ. ಅದು ನಾನು ಹೇಳೋದ್ರಲ್ಲಿ ನಿಮಗೆ ಖಾಲಿ ಡಬ್ಬಕ್ಕೆ ಕಲ್ಲು ಹಾಕ್ದಂಗೆ ಆಗೋಯ್ತಲ್ವಾ? ಕೊನೆದಾಗ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡೋಣ ಅಂತ ಬಂದೆ ಸರ್. ಕೊನೆಯಲ್ಲಿ ಹೇಳಿದ್ದನ್ನಷ್ಟೇ ಹೇಳಿದರೆ ಸಾಕಿತ್ತು, ಸುಮ್ಮನೆ ತೊಂದರೆ ತೊಗೊಂಡ್ರಿ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನಿದೆ ಸರ್? ನೀವೇನು ಯೋಚನೆ ಮಾಡಬೇಡಿ. ಫ್ಲವರ್ ಡೆಕೋರೇಷನ್ ಬಂದ್ಬಿಟ್ಟು ಇನ್ನೆಲ್ಲ ಆಗೋಗಿದೆ. ಗಣೇಶ ಕೂಡ ವೆನ್ಯೂಗೆ ಬಂದಾಗೋಗಿದೆ. ನಿಮಗೇನೋ ಮಾತಾಡೋದಕ್ಕಿದ್ರೆ ಖಂಡಿತ ಮುಂದುವರಿಸ್ತೀವಿ. ನನ್ನ ಪ್ರಕಾರ ಎಲ್ಲ ಹೇಳಿ ಮುಗಿಸಿದ್ದೀನಿ ಸರ್. ಕ್ಷಮಿಸಿ, ನಿಮ್ಮನ್ನು ಆಡ್ಕೋಬೇಕು ಅಂತ ನಾನು ನಗಲಿಲ್ಲ. ನಿಮ್ಮ ಹಾಗೆ ನಿರ್ಭಿಡೆಯಾಗಿ ನಿರಂತರವಾಗಿ ಮಾತಾಡೋದನ್ನ ನೋಡಿ ತುಂಬ ದಿನ ಆಗೋಗಿತ್ತು. ಅದಕ್ಕೆ ಒಂಥರ ಖುಷಿಯಲ್ಲಿ ನಗು ಬಂತು. ನಿಮ್ಮ ಮಾತುಗಳು ಒಳ್ಳೆ ಪವರ್ ಲೂಮ್ಸ್ ಮಗ್ಗದ ಥರ ಪಟ ಅಂತ ಸದ್ದಾದರೂ ಕೊನೆಗೆ ಕೈಗೆ ಸಿಗೋದು ಮಾತ್ರ ಒಳ್ಳೆ ರೇಷ್ಮೆ ಸೀರೆನೆ. ಯಪ್ಪ, ಈ ಲೆವೆಲ್ಗೆ ನಮ್ಮನ್ನ ಯಾರು ಹೋಗ್ಲೇ ಇರ್ಲಿಲ್ಲ ಸರ್. ಈ ಖುಷಿಗೆ ಸಿಗೋಣ ಸರ್. ಒಂದು ನಿಮಿಷ ಹೇಳಿ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ಬೋದಾ ಸರ್? ಹೇಳಿಮ್ಮ. ಹೇಳಿ ಕೇಳಿ ನನಗೆ ಫಿಲ್ಟರ್ ಇಲ್ಲ. ಇದ್ದಿದ್ದನ್ನ ಇದ್ದಾಗೆ ಹೇಳೋ ಇನ್ಬಿಲ್ಟ್ ಸ್ವಭಾವ ನನಗೆ ಬಂದ್ಬಿಟ್ಟಿದೆ. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ರಲ್ಲ, ನಿಮಗೂ ಗೊತ್ತಾಗಿರ್ಬೋದು. ಅದರಲ್ಲಿ ಅನುಮಾನನೇ ಇಲ್ಲ. ಹೇಳಿಮ್ಮ. ಏನಿಲ್ಲ ಸರ್, ಅನು ಸಿರಿಮನೆ ಅಂತ ಹೇಳ್ತಿದ್ದಾಗೆ ನಿಮ್ಮ ಕಣ್ಣಲ್ಲಿ ಒಂದು ಕ್ಷಣ ಛಳಕ್ಕಂತ ಹೊಳಪ್ ಬಂತು. ಅದು ನೋಡೋಕೆ ತುಂಬ ಚೆನ್ನಾಗಿತ್ತು, ಹೇಳಬೇಕು ಅನಿಸ್ತು, ಹೇಳ್ಬಿಟ್ಟೆ ಸರ್. ಮತ್ತೆ ಅನು ಅಂತಿದ್ದಾಗೆ ಸ್ಟನ್ ಆಗೋದ್ರಲ್ಲ. ಆರ್ಯವರ್ಧನ್ ಅಂತ ಅವ್ರ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಇನ್ಫ್ಯಾಕ್ಟ್ ಐ ಶುಡ್ ಬಿ ಥ್ಯಾಂಕ್ ಯು.
ನಾನು ನೆನ್ನೆ ದಿನ ಮಾರ್ಕ್ ಮಾಡಿ ಕೂಡ ಇಟ್ಟಿದ್ದೆ ನಮ್ಮವರಿಗೋಸ್ಕರ. ಐ ಮೀನ್ ನಮ್ಮವರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತೀವಿ ಅಂತ ಹೇಳೋದಕ್ಕೆ ಹೊರಟೆ. ಎಕ್ಸಾಕ್ಟ್ಲಿ, ನಾನು ಅದನ್ನ ಹೇಳೋಕ್ ಹೊರಟೆ. ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಅದು ನಮ್ಮ ಫೀಲ್ಡ್ ಅಲ್ಲಿ ಬಿಸ್ನೆಸ್ ಮಾಡೋರೆಲ್ಲ ನಮ್ಮವ್ರೆ ಅಲ್ವಾ. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಸೇ ದಟ್. ಆರ್ಯ ಸರ್ ಕೂಡ ಇದನ್ನಲ್ವಾ ಹೇಳೋದು? ಹೌದು. ದಟ್ಸ್ ವೈ ಐ ಲೈಕ್ ಇಟ್. ಆರ್ಯವರ್ಧನ್ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಅವ್ರು ಆಲ್ರೆಡಿ ಬಂದಿದ್ದಾರೆ, ಅವ್ರ ಕಾರ್ ಅಲ್ಲಿದೆ. That's good. Let's go. ಏನಕ್ಕಂಕಲ್ ನಾಳೆ ಮನೆಯಲ್ಲಿ ಹಬ್ಬನ ಜೋರಾಗಿ ಆಚರಿಸ್ತಾ ಇಲ್ಲ. ಶಾಸ್ತ್ರದ ಪ್ರಕಾರ ಚಿಕ್ಕದಾಗಿ ಪೂಜೆ ಮಾಡಿ ಬೀಗ್ರ ಮನೆಗೆ ಹೊರಡಬೇಕು. ಅದು ಬೆಳಗ್ಗೆ ಬೇಗನೆ ಮುಗಿಸಿ ಹೊರಡಬೇಕು. ವೇದಾಂತ ಮನೆಯಲ್ಲಿ ಗಣೇಶ ಹಬ್ಬನ ತುಂಬ ಜೋರಾಗಿ ಆಚರಿಸ್ತಾರೆ. ಹೋದ ವರ್ಷನೂ ಹೋಗಿದ್ವಿ, ಈ ವರ್ಷನೂ ಕರೆದಿದ್ದಾರೆ, ಅದಕ್ಕೆ ಹೋಗಬೇಕು. ಅಣ್ಣ ಸೆಲೆಬ್ರೇಟ್ ಮಾಡೋದ್ರ ಬಗ್ಗೆ ಗೊತ್ತಿತ್ತು, ಆದರೆ ನೀವೆಲ್ಲ ಹೋಗ್ತೀರಾ ಅಂತ ಗೊತ್ತಿರಲಿಲ್ಲ. ಯಾಕಪ್ಪ ಸುಮ್ಮನೆ ನಿಂತ್ಬಿಟ್ಟೆ? ಮೊದಲೇ ಹೇಳಿದ್ದಿದ್ರೆ ಇದೆಲ್ಲ ತರೋ ಕೆಲಸನೇ ಇರ್ತಿರ್ಲಿಲ್ಲ ಅಂತ ಯೋಚಿಸ್ತಾ ಇದೆಯಾ? ಆಗಲ್ಲ ಅಂಕಲ್, ಚಿಕ್ಕದಾಗಾದರೂ ಮನೇಲಿ ಪೂಜೆ ಇದೆ ಅಂದಮೇಲೆ ಇದೆಲ್ಲ ಬೇಕಲ್ವಾ? ಇದನ್ನ ಒಳ್ಳೆ ಇಡ್ತೀನಿ. ರಾಜ, ಒಂದು ನಿಮಿಷ. ಸರ್, ಕಾಲೇಜ್ ಓದ್ತಿರೋದು ನಾನಾ ನೀವಾ? ಏನೇನೋ ಹೇಳ್ತಿದ್ದೀರಲ್ಲ. ಏನೇನೋ ಅಲ್ಲ ಅನ್ನು, ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ. ಒಂದು ನಿಮಿಷ ಇರು. ಏನ್ ಹುಡುಕ್ತಿದ್ದೀರಾ ಸರ್? ನನ್ನ ID ಕಾರ್ಡ್. ಏನು ID ಕಾರ್ಡಾ? ಸರ್, ನಾನೇನು ವೋಟಿಂಗ್ ಬೋತಾ? ಮತ್ತೆ ತಮಾಷೆ. ಐ ಆಮ್ ಸೀರಿಯಸ್ ಅನ್ನು. ನನ್ನ ID ಕಾರ್ಡಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಕ್ಲಿಯರ್ ಆಗಿ ಬರೆದಿದೆ. ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ಇರಿ ಒಂದ್ ನಿಮಿಷ. ಈಗ ನಿಮ್ ಡೇಟ್ ಆಫ್ ಬರ್ತ್ ನ ಯಾರು ಕೇಳಿದ್ರು? ಸರ್, ಹೇಳ್ಬೇಕು ಅನಿಸ್ತು, ಹೇಳ್ಬಿಟ್ಟೆ. ಬೇಜಾರಾಯ್ತಾ? ಅಮೂಲ್ಯ, ರಕ್ತ ನೋಡಿದ್ರೆ ಮೂರ್ಛೆ ಹೋಗ್ತೀಯ ಅಂತ ಗೊತ್ತಿತ್ತು, ಆದ್ರೆ ಹೀಗೆ ಚಿಕ್ಕದಾಗಿ ಕಾರ್ ಡೋರಿಗೆ ತಲೆ ತಾಕ್ಸ್ಕೊಂಡ್ರು ಅನ್ಕಾನ್ಶಿಯಸ್ ಆಗ್ತೀಯ ಅಂತ ಇವತ್ತೇ ಗೊತ್ತಾಗಿತ್ತು. ಹೇಳ್ಕೊಡೋದು ಮಾತ್ರ ರೌಡಿ ಬೇಬಿ ಅಂತ, ಜೋಕರ್ ಬೇಬಿ ನೀನು. ನಿನ್ನ ನಿನ್ನಿಂದಾನೇ ಕಾಪಾಡೋದಿದೆಯಲ್ಲ, ಅದು ಕಷ್ಟ ಮಾತ್ರ ಅಲ್ಲ, ಅಸಾಧ್ಯ. ಜಗತ್ತಿನ ಅದ್ಭುತಗಳಿಗೆಲ್ಲ ಯಾವುದೋ ಒಂದು ವೀಕ್ನೆಸ್ ಇರುತ್ತಂತೆ. ನನಗೂ ಹಾಗೆ ಇದು ಒಂದು ವೀಕ್ನೆಸ್. ಇಂಥ ಲೋ ಸ್ಟಾಕ್ಸಿಗೆ ಏನು ಕಡಿಮೆ ಇಲ್ಲ ನಿನಗೆ ನಿನ್ ಬಗ್ಗೆನೇ ಕೇರ್ ಇಲ್ಲ. ಊರು ಸಬ್ರಿ ಎಲ್ಲ ಬೇಕು. ಸುಮ್ಮನೆ ಕುತ್ಕೋ, ಒಂದೇ ಒಂದು ಮಾತಾಡಿದ್ರು ಕಾರಿಂದ ಆಚೆ ಹಾಕ್ಬಿಡ್ತೀನಿ. ಸರಿಯಾಗಿ ಏಯ್, ಇಲ್ಲೊಬ್ರು ಹೀರೋ ತರ ಓಡಾಡ್ಕೊಂಡಿದ್ರಲ್ಲ ಅವರು? ಇಲ್ಲ, ನೋಡಿಲ್ಲ. ಒಳ್ಳೆ ಸೆಕ್ಯೂರಿಟಿ.
The subscriber you are calling is switched off. ಸರ್ ನಮ್ ವೇದಾಂತ್ ಸರ್ ಏನಾದ್ರು ನೋಡಿದ್ರಾ? ಇಲ್ಲ. ಎಲ್ಲೋದ್ರಪ್ಪ ಇವರು? ಮತ್ತೆ ಏನಾದ್ರೂ ಅನಾಹುತ ಆಗದೆ ಇದ್ರೆ ಸಾಕು. ಅನಾಹುತನ? ಯಾಕೇನಾಯ್ತು? ನೀವ್ ಒಂದ್ ಕೆಲ್ಸ ಮಾಡಿ, ನನ್ನ ಕೂರಿಸ್ತೀರಾ? ಆಗುತ್ತಾ? ಹೇಂಡೆ ಏನು ನಿನ್ ರೋದ್ನೆ? ಅದನ್ನ ಬಿಟ್ಟು ಒಳಗಡೆ ಇರೋನ್ನ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಇದ್ರೆ ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋಣ. ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿಲ್ಲ. ನಿಮಗೆ ಸೆಕ್ಯೂರಿಟಿ ಕೊಡಬೇಕಂತ ನಮಗೆ ಜೆ.ಎನ್.ಡಿ ಅವರಿಂದ ಡೈರೆಕ್ಟ್ ಆರ್ಡರ್ಸ್ ಇದೆ. ಅದಕ್ಕೆ ನಾವು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀವಿ. ಅದನ್ನೇ ಹೇಳಕ್ ಬಂದ್ವಿ. ಡೋಂಟ್ ವರಿ, ನಮ್ಮನ್ನ ಆರ್ಯ ಸರ್ ಕಳ್ಸಿರೋದು. ನೀವು ಹೊರಡಿ, ನಾವು ನಿಮ್ಮ ಹಿಂದೆನೇ ಇರ್ತೀವಿ.